ಯೋಜನೆ ಹಾಗೂ 15ನೇ ಹಣಕಾಸಿನ ಯೋಜನೆ ಅಡಿಯಲ್ಲಿ ಲೆಕ್ಕ ಪರಿಶೋಧನಾ ಗ್ರಾಮ ಸಭೆಯನ್ನು ಇಟ್ಟುಕೊಂಡಿದೆ. ಈ ಗ್ರಾಮ ಸಭೆಗೆ ಉಪಸ್ಥಿತರಿದ್ದ ಮಾನ್ಯ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀ ವಿಜಯ್ ತುಳಸಿದಾಸ್ ಅವರಿಗೆ ಸ್ವಾಗತವನ್ನು. ಈ ಗ್ರಾಮ ಪಂಚಾಯತಿಯ ಮೊದಲ ಅಧಿಕಾರಿಯಾದಂತಹ ಪ್ರಭಾವತಿ ಬಂಡ್ ಮೇಡಮ್ ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಕೃಷಿ ಇಲಾಖೆ ಅಧಿಕಾರಿ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿ ಹಾಗೂ ಎಲ್ಲ ಅಧಿಕಾರಿ ವರ್ಗಗಳು ಹಾಗೂ ಸಾರ್ವಜನಿಕರು ಸ್ವಾಗತವನ್ನು ಕೋರುತ್ತಾ, ಈ ಗ್ರಾಮ ಸಭೆಯಲ್ಲಿ ಚರ್ಚಿಸಿದ ವಿಷಯಗಳು ಯೋಜನೆ ಕುರಿತಾಗಿ ವಾಸ್ತವಿಕ ಹಾಗೂ ಕಡಗಳ ಅನುಪಾಲನಾ ವರದಿ ಓದಿ ಹೇಳುವುದು 1-4-2023ರಿಂದ 31-3-2024 ಸಂಕೀರ್ಣಾಗಿ ಯೋಜನೆಯಲ್ಲಿ ಕಾಮಗಾರಿ ಓದಿ ಹೇಳುವುದು ಹಾಗೂ ಚರ್ಚೆ 1-4-2023ರಿಂದ 31-3-2024ವರೆಗಿನ 15ನೇ ಹಣಕಾಸು ಯೋಜನೆಯಲ್ಲಿ ಕಾಮಗಾರಿ ಓದಿ ಹೇಳುವುದು ಹಾಗೂ ಚರ್ಚೆ ಫಲಾನುಭವಿ ಹಾಗೂ ಕೂಲಿ ಕಾರ್ಮಿಕರಿಂದ ಚರ್ಚಿಸುವ ವಿಷಯಗಳು ಹಾಗೂ ಸಭಾಧ್ಯಕ್ಷರ ಅನುಮತಿ ಮೇರೆಗೆ ವಿಷಯಗಳು ಇಷ್ಟೆಲ್ಲ ಈ ಗ್ರಾಮ ಸಭೆಯಲ್ಲಿ ಚರ್ಚಿಸತಕ್ಕ ವಿಷಯಗಳು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ 2 ವಿಷಯಕ್ಕೆ ಸಂಬಂಧಪಟ್ಟಂತೆ ಸಭೆಯನ್ನ ನಡೆಸುವಂಥದ್ದು. ಮೊದಲನೇದಾಗಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ, ಎರಡನೇದಾಗಿ 15ನೇ ಹಣಕಾಸು ಯೋಜನೆಗೆ ಸಂಬಂಧಪಟ್ಟಂತೆ ಸಾಮಾಜಿಕ ಪರಿಶೋಧನೆ ಅಂತ ಹೇಳುವುದು. ಸೊ ಇವತ್ತು ಗ್ರಾಮ ಪಂಚಾಯಿತಿಯಲ್ಲಿ ಬೇರೆ ಬೇರೆ ಯೋಜನೆಗೆ ಸಂಬಂಧಿಸಿದಂತೆ ಬೇರೆ ಬೇರೆ ಸಮಯಾವಕಾಶದಲ್ಲಿ ಗ್ರಾಮ ಸಭೆಗಳು ನಡೆಯುತ್ತವೆ. ಮೊದಲನೇದಾಗಿ ಜನರಲ್ ಗ್ರಾಮ ಸಭೆ ಅಂದ್ರೆ ಬೇರೆ ಬೇರೆ ಇಲಾಖೆಗೆ ಸಂಬಂಧಪಟ್ಟಂತ ಅಧಿಕಾರಿ ವರ್ಗಗಳು ಆ ಸಭೆಯಲ್ಲಿ ಹಾಜರಿರ್ತಾರೆ. ಎರಡನೇದಾಗಿ ವಸತಿ ಯೋಜನೆ ಇರ್ಬೋದು, ಕ್ರಿಯಾ ಯೋಜನೆ ಇರ್ಬೋದು, ಮಕ್ಕಳ ಗ್ರಾಮ ಸಭೆ ಇರ್ಬೋದು, ಮಹಿಳಾ ಗ್ರಾಮ ಸಭೆ ಇರ್ಬೋದು, ವಿಕಲಚೇತನರ ಗ್ರಾಮ ಸಭೆ ಇರ್ಬೋದು, ಮತ್ತು ಇದಕ್ಕೆ ವಸತಿಗೆ ಸಂಬಂಧಪಟ್ಟಂತೆ ಏನಿದೆ ಅದಕ್ಕೆ ಸಂಬಂಧಪಟ್ಟಂತ ಗ್ರಾಮ ಸಭೆಗಳಿರ್ಬೋದು, ಅಥವಾ ಹಿಂದೆ ಶೌಚಾಲಯಕ್ಕೆ ಸಂಬಂಧಪಟ್ಟಂತೆ ಗ್ರಾಮ ಸಭೆಗಳು ನಡೀತದೆ. ಹೀಗಾಗಿ ಇಷ್ಟು ಗ್ರಾಮ ಸಭೆಗಳು ಕಾಲ ಕಾಲಕ್ಕೆ ನಡೀತಾ ಇರ್ಬೋದು. ಬಟ್ ಇವತ್ತಿನ ದಿವಸ ನರೇಗಾ ಯೋಜನೆ ಮತ್ತು 15ನೇ ಹಣಕಾಸು ಯೋಜನೆಗೆ ಸಂಬಂಧಪಟ್ಟಂತೆ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆ ಅಂತ. ಸೊ ಗ್ರಾಮ ಸಭೆಯನ್ನು ನಡೆಸುವಂತ ಉದ್ದೇಶ ಏನು ಅಂತಂದ್ರೆ, ಒಂದು ಯೋಜನೆ ಬಗ್ಗೆ ಜನಗಳಿಗೆ ಮಾಹಿತಿಯನ್ನ ಕೊಡುವಂಥದ್ದು. ಈಗ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರಿಗೆ ಕಾಲ ಕಾಲಕ್ಕೆ ಮಾಹಿತಿಗಳು ಬರ್ತವೆ, ಸರ್ಕ್ಯುಲರ್ಗಳು ಬರ್ತವೆ, ಸುತ್ತೋಲೆಗಳು ಬರ್ತವೆ, ಮತ್ತೆ ಅವರಿಗೆ ಆನ್ಲೈನ್ ತರಬೇತಿ ಇರ್ಬೋದು ಅಥವಾ ಮುಖಾಮುಖಿ ತರಬೇತಿಗಳು ಇರ್ತವೆ. ಬಟ್ ಜನಗಳಿಗೆ ಮಾಹಿತಿಯನ್ನು ಕೊಡಬೇಕಾದ್ರೆ ಇರುವಂತಹ ಅವಕಾಶ 2: ಒಂದು ವಾರ್ಡ್ ಸಭೆ, ಇನ್ನೊಂದು ಗ್ರಾಮ ಸಭೆ ಅಲ್ವಾ. ಹಾಗಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷ, ಉಪಾಧ್ಯಕ್ಷ, ಸದಸ್ಯರು ಪ್ರತಿ ಜನಗಳ ಮನೆಗೆ ಹೋಗಿ ಮಾಹಿತಿ ಕೊಡ್ಲಿಕ್ಕಾಗುತ್ತೆ. ಈ ಒಂದು 2 ಸಭೆಗಳಲ್ಲಿ ಜನಗಳು ಬಂದು ಮಾಹಿತಿಯನ್ನು ಪಡ್ಕೊಳ್ಳುವಂಥದ್ದು, ಚರ್ಚೆ ಮಾಡುವಂಥದ್ದು ಏನಿದೆ, ಅಥವಾ ಹೊಸದಾಗಿ ಏನು ಯೋಜನೆಗೆ ಸಂಬಂಧಪಟ್ಟಂತೆ ಸುತ್ತೋಲೆಗಳು ಬರ್ತವೆ, ಸುತ್ತೋಲೆಗಳ ಬಗ್ಗೆ ಮಾಹಿತಿಯನ್ನ ಕೊಡ್ಲಿಕ್ಕೆ ಅನುಕೂಲ. ಆ ಉದ್ದೇಶಕ್ಕಾಗಿ ಗ್ರಾಮ ಸಭೆ ಮತ್ತು ವಾರ್ಡ್ ಸಭೆಗಳನ್ನು ಮಾಡ್ತಾರೆ. ಈಗ ಇಲ್ಲಿ ಇವತ್ತು ನಡೀತಾ ಇರುವಂಥದ್ದು ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆ, ಸೋಷಿಯಲ್ ಆಡಿಟ್ ಅಂತ ಹೇಳ್ತಾರೆ. ಸೊ ಇದೇನಿದೆ ಅಂತಂದ್ರೆ, ಗ್ರಾಮ ಪಂಚಾಯಿತಿಯವರು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಹಾಗೂ 15ನೇ ಹಣಕಾಸು ಯೋಜನೆಯಲ್ಲಿ ನಿರ್ವಹಿಸಿರುವಂತಹ ಕಾಮಗಾರಿಗಳನ್ನ, ಕಡತಗಳನ್ನು ಪರಿಶೀಲನೆ ಮಾಡಿ, ಸ್ಥಳ ಭೇಟಿಯನ್ನು ಮಾಡಿ, ಕೂಲಿ ಕಾರ್ಮಿಕರ ಭೇಟಿಯನ್ನು ಮಾಡಿ, ಆ ನಂತರದಲ್ಲಿ ಕೊನೆಯ ದಿವಸ ಸಭೆಯನ್ನ ಮಾಡುವಂಥದ್ದು. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸೂಚಿಸಿದಂತಹ ಅಧಿಕಾರಿಗಳ ಉಪಸ್ಥಿತಿ ಅಧ್ಯಕ್ಷತೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಉಪಾಧ್ಯಕ್ಷ, ಸದಸ್ಯರು ಮತ್ತು ಫಲಾನುಭವಿಗಳನ್ನ ಒಳಗೊಂಡು ಈ ಒಂದು ಸಭೆಯನ್ನ ಮಾಡುವಂಥದ್ದು. ಇಲ್ಲಿ 2 ವಿಚಾರ ಇದೆ. ನರೇಗಾ ಯೋಜನೆ ಅಂತ ನಮಗೆ ಗೊತ್ತಿರುವ ಹಾಗೆ ಸೌಲಭ್ಯವನ್ನು ಪಡೆದುಕೊಳ್ಳುವಂತಹ ಫಲಾನುಭವಿ ಉದ್ಯೋಗ ಚೀಟಿಯನ್ನು ಮಾಡಿಕೊಳ್ಳುವ ಮುಖೇನವಾಗಿ ಸೌಲಭ್ಯವನ್ನು ಪಡ್ಕೊಳ್ಳುವಂಥದ್ದು. ಒಂದು ವೈಯಕ್ತಿಕ ಸೌಲಭ್ಯ, 2 ಸಮುದಾಯ ಸೌಲಭ್ಯ. ವೈಯಕ್ತಿಕ ಸೌಲಭ್ಯ ಅಂತಂದ್ರೆ ಮೊದಲನೇದಾಗಿ ದನದ ಕೊಟ್ಟಿಗೆ ಇರ್ಬೋದು, ಬಚ್ಚಲು ಗುಂಡಿ ಇರ್ಬೋದು, ಅಡಿಕೆ ತೋಟ ಇರ್ಬೋದು, ತೆಂಗು ತೋಟಗಳಿರ್ಬೋದು, ದನದ ಕೊಟ್ಟಿಗೆಗಳಿರ್ಬೋದು, ಅಥವಾ ಜಾಗ ಕಡಿಮೆ ಇದ್ದಂಥವರಿಗೆ ಪೌಷ್ಟಿಕ ತೋಟ ಅಂತ ಹೇಳುವಂಥದ್ದು ಹೇಳ್ತಾರೆ, ಅದು ಒಂದು. ಈಗ ಹೊಸದಾಗಿ ಸೇರ್ಪಡೆಯಾಗಿರುವಂಥದ್ದು ಅಂತಂದ್ರೆ ಅರಣ್ಯ ಇಲಾಖೆಯಿಂದ ರೈತರ ಜಮೀನುಗಳಲ್ಲಿ ಹಣ್ಣು ಹಂಪಲು ಗಿಡಗಳನ್ನ ನೆಟ್ಕೊಳ್ಳಿಕ್ಕೆ ಹೊಸದಾಗಿ ಸೇರ್ಪಡೆಯಾಗಿದೆ ಒಂದು. ಇನ್ನು 2ನೇದಾಗಿ ಯಾರು ದನಕರುಗಳನ್ನು ಸಾಕ್ತಾ ಇದ್ದಾರೆ, ಕೊಟ್ಟಿಗೆ ಇದೆ, ಅಂಥವರಿಗೆ ಗೋಬರ್ ಗ್ಯಾಸ್ ಮಾಡ್ಕೊಳ್ಳಿಕ್ಕೆ ಅವಕಾಶಗಳು ಇದ್ದಾವೆ.
ಇದು ವೈಯಕ್ತಿಕವಾಗಿ ಮಾಡ್ಕೊಳ್ಳೋದು. ಇನ್ನು ಸಮುದಾಯ ಕಾಮಗಾರಿ ಅಂತಂದ್ರೆ ತಮಗೆ ತಿಳಿದಿರುವಂಗೆ ಗ್ರಾಮದಲ್ಲಿರುವಂತಹ ಅರಣ್ಯ ಪ್ರದೇಶದಲ್ಲಿ ಕಾಂಟೂರ್ ಟ್ರೆಂಚು ಮತ್ತು ಇಂಗು ಗುಂಡಿಗಳನ್ನ ಮಾಡ್ಕೊಳ್ಳುವಂಥದ್ದು ಅಥವಾ ಚರಂಡಿ ಕಾಮಗಾರಿಗಳನ್ನ ಮಾಡ್ಕೊಳ್ಳುವಂಥದ್ದು, ಘನತ್ಯಾಜ್ಯ ಘಟಕಗಳನ್ನ ನಿರ್ಮಾಣ ಮಾಡುವಂಥದ್ದು, ಅಲ್ಲಿಯ ಕಾಮಗಾರಿಗಳು ಮತ್ತು ಸಮುದಾಯವಾಗಿ ಇರುವಂತಹ ಶಾಲೆಯ ಅಂಗನವಾಡಿಗಳಲ್ಲಿ ಸರ್ಕಾರಿ ಶಾಲೆ ಅಂಗನವಾಡಿಗಳು ಕಂಪೌಂಡ್ಗಳನ್ನು ಮಾಡಿಕೊಳ್ಳುವಂಥದ್ದು, ಈ ರೀತಿಯಾಗಿ ಸಮುದಾಯ ಕಾಮಗಾರಿಗಳನ್ನ ಮಾಡ್ಕೊಳ್ಳಿಕ್ಕೆ ಅವಕಾಶ. ಬಟ್ ಈ ಸೌಲಭ್ಯನ ಪಡ್ಕೊಳ್ಬೇಕಾದ್ರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಂದ ಇದೆ, ಇಲ್ಲಿ ಪ್ರತಿಯೊಬ್ಬರು ಉದ್ಯೋಗ ಚೀಟಿಯನ್ನು ಮಾಡ್ಕೊಳ್ಬೇಕು. ಕೆಲಸಕ್ಕೆ ಬರ್ತಿರೋ ಬಿಡ್ತಿರೋದು ಎರಡನೇ ವಿಚಾರ. ಸೊ ರಾಷ್ಟ್ರೀಯ 14 ದಾಖಲೆಗಳಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ತಾವು ಉದ್ಯೋಗ ಚೀಟಿ ಮಾಡ್ಕೊಳ್ತೀರಿ, ಅದು ಒಂದು ಅಧಿಕೃತ ದಾಖಲೆ ಆಗಿರ್ತದೆ. ಸೊ ಉದ್ಯೋಗ ಚೀಟಿಯನ್ನು ಮಾಡ್ಕೊಳ್ಬೇಕಾದ್ರೆ ಸರ್ಕಾರಿ ನೌಕರಿಗೆ ಅವಕಾಶ ಇಲ್ಲಿ ಇರೋದಿಲ್ಲ. ಸಣ್ಣ ರೈತರು, BPL ಕುಟುಂಬಸ್ಥರು, SC/ST ಕುಟುಂಬಗಳು ಏನಿದ್ದಾರೆ ಅವರು ಉದ್ಯೋಗ ಚೀಟಿಯನ್ನು ಮಾಡ್ಕೊಳ್ಳೋದು. ಕೆಲಸಕ್ಕೆ ಬರ್ತಿರೋ ಬಿಡ್ತಿರೋ ಎರಡನೇ ವಿಚಾರ. ಸೌಲಭ್ಯ ಪಡ್ಕೊಳ್ಳೋದಿದೆ, ಉದ್ಯೋಗ ಚೀಟಿ ಮಾಡಬೇಕು, ಗ್ರಾಮ ಪಂಚಾಯತಿ ಅಧ್ಯಕ್ಷರ ಹೆಸರಲ್ಲಿ ಪಂಚಾಯತಿಗೆ ಅರ್ಜಿಯನ್ನು ಕೊಡಬೇಕು, ಆನಂತರ ಕ್ರಿಯಾ ಯೋಜನೆಯನ್ನ ತಯಾರು ಮಾಡಿ ಕಾಮಗಾರಿಗಳನ್ನು ತೆಗೆದುಕೊಳ್ಳಿಕ್ಕೆ ಅವಕಾಶ. ಇದರ ಜೊತೆಯಲ್ಲಿ ಇಲಾಖೆಯಿಂದಲೂ ಕೂಡ ಕಾಮಗಾರಿಗಳು ಮಾಡಲಿಕ್ಕೆ ಅವಕಾಶ ಇದೆ. ಉದಾಹರಣೆ ಕೃಷಿ ಇಲಾಖೆ ಅಧಿಕಾರಿಗಳಿದ್ದಾರೆ, ಕೃಷಿ ಇಲಾಖೆಯಿಂದ ಕೃಷಿ ಕಾಲುವೆಗಳನ್ನು ಮಾಡ್ಕೊಳ್ಬಹುದು, ಬಾವಿಗಳನ್ನು ಮಾಡ್ಕೊಳ್ಬಹುದು, ಎರೆಹುಳು ಇದನ್ನ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಇನ್ನು ತೋಟಗಾರಿಕೆ ಇಲಾಖೆ ಇದೆ, ವೈಯಕ್ತಿಕವಾಗಿ ಅಡಿಕೆ ತೋಟ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ, ತೆಂಗು ತೋಟವನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ, ಜಾಯಿಕಾಯಿಗಳನ್ನ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ, ಮತ್ತು ಹಣ್ಣು ಗಿಡಗಳನ್ನ ಬೆಳೆಸಲಿಕ್ಕೆ ಅವಕಾಶಗಳು ಇದ್ದಾವೆ. ಇವಿಷ್ಟು ಇಲಾಖೆಯಿಂದ ಆಗುವಂತ ಕೆಲಸಗಳು. ಇನ್ನು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಅರಣ್ಯ ಇಲಾಖಾ ಅವರ ಪ್ರದೇಶದಲ್ಲಿ ಅವರ ಏರಿಯಾದಲ್ಲಿ ಇಂಗುಗುಂಡಿಗಳನ್ನು ಮಾಡ್ಕೊಳ್ಳುವಂಥದ್ದು, ಟ್ರೆಂಚ್ಗಳನ್ನು ಮಾಡುವಂಥದ್ದು, ಗಿಡ ನೆಡುವಂತಹ ಕೆಲಸಗಳನ್ನು ಸಮುದಾಯವಾಗಿ ಮಾಡ್ಕೊಳ್ಳಿಕ್ಕೆ ಅವಕಾಶವಿದೆ. ಬಟ್ ಈ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಏನಿದೆ ಅಂದ್ರೆ ಕೂಲಿ ಕಾರ್ಮಿಕರೇ ಬರಬೇಕು, ನೋಂದಾಯಿತ ಕೂಲಿ ಕಾರ್ಮಿಕರು ಕೆಲಸವನ್ನು ಮಾಡಬೇಕು, ಅವರ ಅಕೌಂಟಿಗೆ ಹಣ ಜಮಾ ಆಗಬೇಕು. ಇದು ನರೇಗಾ ಯೋಜನೆ ಮುಖ್ಯ ಉದ್ದೇಶ. ಇನ್ನು ಎರಡನೇದಾಗಿ 15ನೇ ಹಣಕಾಸು ಯೋಜನೆ. ಈ 15ನೇ ಹಣಕಾಸು ಯೋಜನೆ ನಿಯಮಾವಳಿ ಯಾವ ರೀತಿಯಲ್ಲಿ ಇದೆ ಅಂತಂದ್ರೆ, ಒಂದು ಗ್ರಾಮ ಪಂಚಾಯತಿ ಜನಸಂಖ್ಯೆ ಮತ್ತು ಭೌಗೋಳಿಕ ವಿಸ್ತೀರ್ಣದ ಆಧಾರದಲ್ಲಿ ಅನುದಾನಗಳು ಬಿಡುಗಡೆ ಆಗಿದೆ. ಅದು ನಮ್ಮ ಮಲ್ಲಾಪುರ ಪಂಚಾಯತಿಗೆ ಬಿಡುಗಡೆ ಆದಂತಹ ಅನುದಾನಕ್ಕೂ ನಮ್ಮ ಪಕ್ಕದಲ್ಲಿರುವಂತಹ ಕೆರವಡಿ ಮತ್ತು ವೈಲ್ವಾಡ ಗ್ರಾಮ ಪಂಚಾಯತಿ ಇರೋದಕ್ಕೂ ವ್ಯತ್ಯಾಸ ಇದೆ. ಯಾಕಂದ್ರೆ ವೈಲ್ವಾಡ ಮತ್ತು ಕೆರವಡಿ ಗ್ರಾಮ ಪಂಚಾಯತಿ ಏರಿಯಾ ಸಣ್ಣ, ಸದಸ್ಯರ ಸಂಖ್ಯೆ ಸಣ್ಣದಿದೆ, ಜನಸಂಖ್ಯೆ ಕಡಿಮೆ. ಬಟ್ ಮಲ್ಲಾಪುರ, ಚಿತ್ತಾಕುಲ, ಅಮ್ಮದಹಳ್ಳಿ, ಚೆಂಡ್ಯ ಇಂಥ ಗ್ರಾಮ ಪಂಚಾಯತಿಗಳು ಏರಿಯಾನು ದೊಡ್ಡ ಇದೆ, ಜನಸಂಖ್ಯೆ ದೊಡ್ಡ ಇದೆ. ಆ ಪ್ರಮಾಣವಾಗಿ ಅಲ್ಲಿ ಅನುದಾನಗಳು ಬಿಡುಗಡೆಯಾದಂತಹ ಅನುದಾನವನ್ನ ಗ್ರಾಮ ಪಂಚಾಯತಿಯ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರು ಕ್ರಿಯಾ ಯೋಜನೆಯನ್ನು ತಯಾರು ಮಾಡಿ ಕಾಮಗಾರಿಯನ್ನು ಮಾಡಿಸಬೇಕು. 15ನೇ ಹಣಕಾಸು ಕಾಮಗಾರಿ ಗುತ್ತಿಗೆದಾರ ಮುಖೇನವಾಗಿ ಆಗಬೇಕು. ನೋಂದಾಯಿತ ಗುತ್ತಿಗೆದಾರ ಯಾರಿರ್ತಾರೆ ಅವರು ಮುಖೇನವಾಗಿ ಕಾಮಗಾರಿಗಳನ್ನು ಮಾಡಿಸೋದು. ಇಲ್ಲಿ ತಾವೊಂದು ಗಮನದಲ್ಲಿ ಇಟ್ಕೊಳ್ಬೇಕು 15ನೇ ಹಣಕಾಸು ಇದರ ನಿಯಮಾವಳಿ ಏನಿದೆ ಅಂತಂದ್ರೆ, ಯಾಕೆ ಅಂತಂದ್ರೆ ನಮ್ಮ ಜನಗಳಲ್ಲಿ ಏನು ಭಾವನೆ ಇದೆ ಅಂತಂದ್ರೆ, ನನ್ನ ಏರಿಯಾಕ್ಕೆ ರಸ್ತೆ ಆಗಬೇಕು, ನನ್ನ ಏರಿಯಾಕ್ಕೆ ಯಾವುದೊಂದು ದೊಡ್ಡ ಕೆಲಸಗಳಾಗಬೇಕು, ಇದೆಲ್ಲ ಕೆಲಸನ ತಗೊಳ್ಳಿಕ್ಕಾಗುತ್ತೆ. ಅದಕ್ಕೆ ಅದರದೇ ಆದಂಥ ಕೆಲವು ನಿಯಮಾವಳಿಗಳನ್ನ ಅಧ್ಯಕ್ಷ ಉಪಾಧ್ಯಕ್ಷ ಮತ್ತು ಸದಸ್ಯರಿಗೆ ಪಾಲನೆ ಮಾಡಲಿಕ್ಕೆ ಇದೆ. ಏನಿದೆ ಈಗ ಉದಾಹರಣೆಗಾಗಿ 1 ಲಕ್ಷ ರೂಪಾಯಿ ಗ್ರಾಮ ಪಂಚಾಯತಿ ಬಿಡುಗಡೆ ಆಯಿತು ಅಂತಂದ್ರೆ ಅದರಲ್ಲಿ 60% ಅಂತಂದ್ರೆ 1 ಲಕ್ಷದಲ್ಲಿ 60,000 ನಾವು ತೆಗೆದಿಟ್ಟು 30,000 ಘನತ್ಯಾಜ್ಯ ಘಟಕಕ್ಕೆ ಬಳಸಬೇಕು ಅಂತ ಹೇಳಿ. ನೀವೇನು ನಾವು ಪ್ಲಾಸ್ಟಿಕ್ ಇದನ್ನ ಬಳಸ್ತೀವಲ್ಲ, ಅದನ್ನ ವೇಸ್ಟ್ ಮಾಡೋದನ್ನ ಸರಿಯಾದ ನಿರ್ವಹಣೆ ಆಗಬೇಕು ಅಂತ ಉದ್ದೇಶಕ್ಕೆ 30,000 ತೆಗೆದಿದ್ದೀವಿ. ಇನ್ನು 30,000 ಕುಡಿಯ ನೀರಿನ ವ್ಯವಸ್ಥೆಗಾಗಿ ರಿಪೇರಿ ಇರ್ಬೋದು, ಪೈಪ್ಲೈನ್ಗಳಿರ್ಬೋದು, ಅಲ್ಲಿ ಅದನ್ನ ಬಳಕೆ ಮಾಡಬೇಕು ಅಂತ. ಇನ್ನು ಉಳಿದಂತ 40,000ದಲ್ಲಿ ಗ್ರಾಮದಲ್ಲಿ ಆಗಬೇಕಾಗಿರುವಂತ ಕೆಲಸಗಳು, ರಸ್ತೆ ಇರ್ಬೋದು, ಚರಂಡಿ ಇರ್ಬೋದು, ಅಥವಾ ಗ್ರಾಮ ಪಂಚಾಯತಿ, ಅಂಗನವಾಡಿ, ಶಾಲೆಗಳಲ್ಲಿ ಅಥವಾ ಸರ್ಕಾರಿ ಕಟ್ಟಡಗಳಲ್ಲಿ ವಿದ್ಯುತೀಕರಣ ವ್ಯವಸ್ಥೆ ಇರ್ಬೋದು, ಟೈಲ್ಸ್ಗಳನ್ನ ಹಾಕುವಂಥದ್ದು ಇರ್ಬೋದು, ಶೌಚಾಲಯಗಳಿರ್ಬೋದು, ಪೀಠೋಪಕರಣಗಳಿರ್ಬೋದು, ಇಂಥದ್ದನ್ನು ಕೊಡಲಿಕ್ಕೆ ಅವಕಾಶವಿದೆ. ಆದರೆ 14ನೇ ಹಣಕಾಸಲ್ಲಿ ಏನಿತ್ತು ಅಂತಂದ್ರೆ ಅಲ್ಲಿ 90% ಹಣವನ್ನ ಗ್ರಾಮ ಪಂಚಾಯತಿಯವರು ಅಭಿವೃದ್ಧಿ ಕೆಲಸಕ್ಕೆ ಬಳಸಲಿಕ್ಕೆ ಅವಕಾಶ. ಬಟ್ ಇಲ್ಲಿ 15ನೇ ಹಣಕಾಸಲ್ಲಿ ಆ ರೀತಿಯಲ್ಲ. ಈ ನಿಯಮಾವಳಿಯ ಪ್ರಕಾರವಾಗಿ ಗ್ರಾಮ ಪಂಚಾಯತಿಯಲ್ಲಿ 15ನೇ ಹಣಕಾಸಲ್ಲಿ ಈ ಪ್ರಕಾರವಾಗಿ ಕಾಮಗಾರಿಗಳನ್ನು ಮಾಡ್ಕೊಳ್ಬೇಕು ಅಂತಿದೆ. ನಮ್ಮ ಜನರ ಮನೋಭಾವ ಏನಿದೆ ಎಲ್ಲ ಕೆಲಸಗಳಾಗುತ್ತೆ ಸತ್ಯ. ಬಟ್ ವಾಸ್ತವಿಕವಾಗಿ ನಿಯಮನ ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಇದು ನಮ್ಮ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರಿಗಾಗಲೇ ಮಾಹಿತಿ ಇದೆ. ಬಟ್ ಜನಗಳಿಗೆ ಇದು ಮಾಹಿತಿ ಇರಲಿ, ಈ ರೀತಿಯಲ್ಲಿ ಅವರು ಕ್ರಿಯಾಯೋಜನೆ ಮಾಡಬೇಕಾದ್ರೆ ಅವ್ರು ನಿಯಮನ ಪಾಲನೆ ಮಾಡಿರ್ತಾರೆ. ಆ ಪ್ರಕಾರವಾಗಿ ನಿಮ್ಮ ಏರಿಯಾದಲ್ಲಿ ಕಾಮಗಾರಿಗಳನ್ನ ಮಾಡಬೇಕು. ಇದು ಎರಡನೇ ವಿಚಾರ.
ಹಾಗಾಗಿ ಇಲ್ಲಿ ಏನಿದೆ ಗುತ್ತಿಗೆದಾರ ಮುಖೇನ ಕೆಲಸ ಮಾಡುವಂತ ನೇರವಾಗಿ ಅವ್ರ ಖಾತೆಗೆ ಹಣ ಜಮಾ ಆಗ್ತದೆ. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಏನಿರ್ತದೆ ಅಂತಂದ್ರೆ ಏನ್ ಕಾಮಗಾರಿ ಕೆಲಸಗಳನ್ನು ಮಾಡಿದ್ದೀರಿ ಕಂಪ್ಯೂಟರ್ದಲ್ಲಿ ಎಂಟ್ರಿ ಆದಂತ ಅದು ನರೇಗಾ ಇದಕ್ಕೆ ಸೈಟಿಗೆ ಹೋಗಿ ಅಲ್ಲಿ ದಾಖಲೆ ಆದಂತ ನಿಮ್ಮ ಕೂಲಿ ಕಾರ್ಮಿಕರ ಖಾತೆಗೆ ಹಣ ಜಮಾ ಆಗುತ್ತೆ. ಹಾಗಾದ್ರೆ ಸಾಮಾಜಿಕ ಪರಿಶೋಧನೆ ಅಂದ್ರೆ ಯಾಕೆ ಬಂತು? ಕೈಲಿ ಮಾಡಿದಂತ ಕೆಲಸ ಯಾವ ರೀತಿಯಲ್ಲಾಗಿದೆ, ಫಲಾನುಭವಿಗಳು ತಲುಪಿದೆಯೋ ಇಲ್ಲೋ, ಫಲಾನುಭವಿಗಳು ಯೋಜನೆ ಸೌಲಭ್ಯ ಪಡ್ಕೊಳ್ತಾ ಇದ್ದಾರೆ ಇಲ್ಲೋ, ಜನರ ಅಭಿಪ್ರಾಯಗಳು ಏನಿದ್ದಾವೆ ಅಂತ ಹೇಳಿ ನೋಡ್ಲಿಕ್ಕೆ ಕಡತಗಳನ್ನ ಪರಿಶೀಲನೆ ಮಾಡಿ ಈ ಸಾಮಾಜಿಕ ಪರಿಶೋಧನೆ ಪ್ರಕ್ರಿಯೆ ಅಂತ ಹೇಳುವಂಥದ್ದು ಇದು 2011 ಸಾಮಾಜಿಕ ಪರಿಶೋಧನೆ ನಿಯಮ ಜಾರಿಗೆ ಬಂದಿರುವಂಥದ್ದು. ಹಾಗಾಗಿ ಈ ಸಾಮಾಜಿಕ ಪರಿಶೋಧನೆ ಅಂತಂದ್ರೆ ತಪ್ಪುಗಳನ್ನು ಹುಡುಕುವಂಥದ್ದಲ್ಲ, ವಾಸ್ತವಿಕವಾಗಿ ಏನ್ ಕಾಮಗಾರಿಗಳನ್ನು ಮಾಡಿದ್ದಾರೆ, ಅದು ಜನಗಳಿಗೆ ಎಷ್ಟು ಪ್ರಮಾಣದಲ್ಲಿ ತಲುಪಿದೆ, ಜನ ಏನ್ ಹೇಳ್ತಾ ಇದ್ದಾರೆ, ಜನರ ಬೇಡಿಕೆಗಳನ್ನ ಸಲ್ಲಿಸುವಂತ ರೀತಿಯಲ್ಲಿ ಜನರಿಗೆ ಮಾಹಿತಿಯನ್ನ ಕೊಡುವಂಥದ್ದು, ಜನರ ಅಹವಾಲುಗಳನ್ನ ಕೇಳಲಿಕ್ಕೆ ಅವಕಾಶ ಮಾಡಿಕೊಡುವಂಥದ್ದು, ಮಾಡಿದಂತ ಕೆಲಸಕ್ಕೆ ಜನಗಳಿಗೆ ಕೂಲಿ ಹಣ ಪಾವತಿಯಾಗಿರುವಂಥದ್ದು ಮತ್ತು ಸಾಮಗ್ರಿ ಏನು ಪೂರೈಕೆ ಮಾಡಿದರೆ ಆ ಸಾಮಗ್ರಿ ಪೂರೈಕೆದಾರರಿಗೆ ಹಣ ಜಮಾ ಆಗಬೇಕು ಅಂತ ಹೇಳುವುದು ಮತ್ತು ಯೋಜನೆಯಲ್ಲಿ ತಪ್ಪುಗಳಾಗದಂತೆ ಮುಂದೆ ಸರಿಪಡಿಸಿಕೊಂಡು ಹೋಗುವಂಥದ್ದು ಮತ್ತು ಯೋಜನೆಯಲ್ಲಿ ಜನಪ್ರತಿನಿಧಿಗಳನ್ನು ಒಳಗೊಂಡು ಫಲಾನುಭವಿಗಳು ಕೂಲಿ ಕಾರ್ಮಿಕರು ಎಲ್ಲರೂ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವಂತ ಯೋಜನೆಯನ್ನ ಸಮರ್ಪಕವಾಗಿ ಅನುಷ್ಠಾನ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳುವಂಥದ್ದೇ ಸಾಮಾಜಿಕ ಪರಿಶೋಧನೆ ನಿಯಮ 2011 ಮುಖ್ಯ ಉದ್ದೇಶವಿದೆ. ಹಾಗಾಗಿ ಇವತ್ತಿನ ದಿವಸ 1/4/2023ರಿಂದ 31/3/2024 ಏನು ಕಾಮಗಾರಿಗಳಾಗಿದ್ದಾವೆ, ನರೇಗಾ ಯೋಜನೆ ಇರ್ಬೋದು, 15ನೇ ಹಣಕಾಸು ಯೋಜನೆ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂತೆ 4 ದಿವಸ ನಾವು ಫೈಲ್ಗಳನ್ನು ಪರಿಶೀಲನೆ ಮಾಡಿದ್ವಿ, ಕೆಲವು ಕಾಮಗಾರಿ ಸ್ಥಳ ಭೇಟಿಯನ್ನು ಮಾಡಿದ್ವಿ, ಕೆಲವು ಕೂಲಿ ಕಾರ್ಮಿಕರ ಭೇಟಿಯನ್ನು ಮಾಡಿದ್ವಿ, ಇಲಾಖೆ ಕಾಮಗಾರಿಗಳನ್ನ ನೋಡಿದ್ವಿ. ಅದಕ್ಕೆ ಸಂಬಂಧಿಸಿದಂತೆ ಕೊನೆಯ ದಿವಸ ಇವತ್ತು SDMC ಗ್ರಾಮ ಸಭೆಯನ್ನ ನಡೆಸುವಂಥದ್ದು. ಹಾಗಾಗಿ ಇವತ್ತಿನ ದಿವಸ ಇವಿಷ್ಟು ಈ ಒಂದು ಸಭೆಯ ಪ್ರಾಸ್ತಾವಿಕವಾದಂತ ವಿಚಾರ ಆಗಿತ್ತು. ನಮಸ್ಕಾರ. ತೆಗಿತೀರಾ ಈ ಕಡೆಯಿಂದ ಆ ಕಡೆಯಿಂದ ಸ್ವಲ್ಪ ಎಲ್ಲೋ ಈಗ ಇಂದಿನ ಸಾಮಾಜಿಕ ಪರಿಶೋಧನೆಯಲ್ಲಿ ಕೆಲವು ಕಾಮಗಾರಿಗಳು ನಮ್ಮ ಮಲ್ಲಾಪುರ ಗ್ರಾಮ ಪಂಚಾಯತ್ ಆಗಿದ್ದು ಅದರಲ್ಲಿ ಕೆಲವೊಂದಷ್ಟು ಕೂಲಿ ಕಾರ್ಮಿಕರು ಸಹಿ ಇಲ್ಲದೆ ಇರುವಂಥದ್ದು ಅಥವಾ ಅದರಲ್ಲಿ PDO ಸಹಿ ಇಲ್ಲದೆ ಇರುವಂಥದ್ದು ಅಥವಾ ಫೋಟೋ ಇಲ್ಲದೆ ಇರುವಂಥದ್ದು ಅಥವಾ ನಮ್ಮ ಇಂಜಿನಿಯರ್ಸ್ಗಳು ಸಹಿ ಮಾಡದೇ ಇರುವಂಥದ್ದು ಕೆಲವಷ್ಟು ಅಂಶಗಳು ಇದ್ದು ಅದನ್ನ ನಾವು ವರದಿಯಲ್ಲಿ ತೋರಿಸಿದಾಗ ಆ ನಂತರದಲ್ಲಿ ಗ್ರಾಮ ಪಂಚಾಯತಿ PDO ಆ ಎಲ್ಲ ದಾಖಲೆಗಳನ್ನ ಹಾಜರು ಮಾಡಿ ತಾಲೂಕಾ ಪಂಚಾಯತಿಯಲ್ಲಿ ನಡೆದಂತ ಅಡಾಕ್ ಸಮಿತಿ ಅಂತ ಇರ್ತದೆ EO ಅಧ್ಯಕ್ಷತೆಗೆ ಅಲ್ಲಿ ಆ ದಾಖಲೆಗಳನ್ನ ಹಾಜರುಪಡಿಸಿದಾಗ ಆ ಪ್ರಕರಣಗಳನ್ನ ಇಲ್ಲಿ ಕೈ ಬಿಡಲಾಗಿರ್ತದೆ. ಅದನ್ನ ನಾವು ಅಡಾಕ್ ಸಮಿತಿ ಅನುಪಾಲನಾ ವರದಿ ಅಂತ ಹೇಳ್ತದೆ. ಹಿಂದಿನ ಸಾಮಾಜಿಕ ಪರಿಶೋಧನೆಯಲ್ಲಿ ಕಂಡು ಬಂದಂತ ಅಂಶಗಳಿಗೆ ಏನು ಕ್ರಮ ವಹಿಸಿದ್ದಾರೆ ಅಂತ ಹೇಳುವಂಥದ್ದನ್ನ ನಾವು ಸಭೆಯಲ್ಲಿ ಓದಿ ಹೇಳುವಂಥದ್ದು. ಇಲ್ಲಿ ಇದು ಪೇಪರ್ ದೊಡ್ಡ ಇದೆ, ನಿಮ್ಮ ಪಂಚಾಯತ್ ಇದಲ್ಲ, ಒಂದು 5-6 ಕಾಮಗಾರಿಗಳಷ್ಟೇ, ಬೇರೆ ಬೇರೆ ಎಲ್ಲ ಪಂಚಾಯತಿ ಸೇರಿ ತಿಂಗಳಲ್ಲಿ 2 ದಿವಸ ಅಡಾಕ್ ಸಭೆಗಳನ್ನ ತಾಲೂಕಾ ಪಂಚಾಯತಿಯಲ್ಲಿ ಮಾಡ್ತಾರೆ. ತಾಲೂಕಾ ಪಂಚಾಯತಿಯಲ್ಲಿ ಅದನ್ನು ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತ ಪಂಚಾಯತಿಯವರು PDO ದಾಖಲೆಯನ್ನು ದಾಖಲಿಸಿರ್ತಾರೆ. ಮೊದಲನೇದಾಗಿ ಕುನ್ನಿಪೇಟೆ ಗ್ರಾಮ ಕುಶಾಲಿ ಪಾಗಿ ಬಚ್ಚಲು ಗುಂಡಿ ನಿರ್ಮಾಣ. ಇದರಲ್ಲಿ ನಮ್ಮ ತಾಂತ್ರಿಕ ಸಂಯೋಜಕರ ಸಹಿ ಇದ್ದಿರಲಿಲ್ಲ. ಯಾರು ಈ ತಾಂತ್ರಿಕ ಸಂಯೋಜಕರನ್ನು ನಮ್ಮ ತಾಲೂಕಾ ಪಂಚಾಯತಿಯಿಂದ ಇದಕ್ಕೆ ಸಂಬಂಧಪಟ್ಟಂತೆ NBಯಲ್ಲಿ ಪರಿಶೀಲನೆ ಮಾಡಬೇಕಾಗ್ತದೆ, ಸಹಿ ಹಾಕಬೇಕಾಗ್ತದೆ. ಬಟ್ ಅದನ್ನ ಆ ನಂತರದಲ್ಲಿ ಸಹಿಯನ್ನು ಪಡ್ಕೊಂಡು PDO ದಾಖಲೆಯನ್ನು ಹಾಜರು ಮಾಡಿದ್ದಾರೆ. ಹಾಗಾಗಿ ಇದನ್ನ ಅಡಾಕ್ ಸಮಿತಿಯಲ್ಲಿ ಕೈ ಬಿಡಲಾಗಿದೆ. ಯಾಕಂದ್ರೆ ಸಹಿ ಇಲ್ಲದೆ ಸಹಿ ಮಾಡಿದ ನಂತರ ಆ ದಾಖಲೆಯನ್ನು ಹಾಜರುಪಡಿಸಬೇಕಾಗ್ತದೆ. ಗೋಳೆ ಮಧ್ಯದಲ್ಲಿ ಅಶೋಕ್ ಶಂಕರ್ ನಾಯ್ಕ ಬಚ್ಚಲುಗುಂಡಿ ನಿರ್ಮಾಣ. ಇದರಲ್ಲೂ ಕೂಡ NBಯಲ್ಲಿ ತಾಂತ್ರಿಕ ಸಂಯೋಜಕರು ಸಹಿ ಇದ್ದಿರಲಿಲ್ಲ. ಆ ಸಹಿಯನ್ನು ಹಾಜರುಪಡಿಸಿ ದಾಖಲೆ ಪ್ರಕರಣವನ್ನ ಕೈ ಬಿಡಲಾಗಿದೆ. ವನಿತಾ ಶಿವ ಬಾಂಧೇಕರ್ ಬಚ್ಚಲುಗುಂಡಿ NBಯಲ್ಲಿ ತಾಂತ್ರಿಕ ಸಂಯೋಜಕರು ಸಹಿ ಇದ್ದಿರಲಿಲ್ಲ. ಇದನ್ನ ದಾಖಲೆಯನ್ನು ಹಾಜರುಪಡಿಸಿ ಕೈ ಬಿಡಲಾಗಿದೆ. ಗೋಳೆ ಮಧ್ಯದಲ್ಲಿ ಪುರುಷೋತ್ತಮ್ ನೀಳೋಬ ರಾಣಿ ಬಚ್ಚಲುಗುಂಡಿ, ಇವ್ರದ್ದು ಕೂಡ ಹಾಗೆ ತಾಂತ್ರಿಕ ಸಂಯೋಜಕರು ಸಹಿ ಇದ್ದಿರಲಿಲ್ಲ. ಆ ಸಹಿಯನ್ನು ಮಾಡಿ ಅದನ್ನ ದಾಖಲೆಯನ್ನು ಹಾಜರುಪಡಿಸಿದ್ದಾರೆ. ರಕ್ಷಿತಾ ರಾಜೇಂದ್ರ ಗೋಳ್ವೇಕರ್ ಬಚ್ಚಲುಗುಂಡಿ NBಯಲ್ಲಿ ತಾಂತ್ರಿಕ ಸಂಯೋಜಕರು ಸಹಿ ಇದ್ದಿರಲಿಲ್ಲ. ಅದನ್ನ ಸಹಿಯನ್ನು ಪಡೆದು ದಾಖಲೆಯನ್ನು ಹಾಜರುಪಡಿಸಿದ್ದಾರೆ. ಸುಪ್ರಿಯಾ ಸುಭಾಷ್ ನಾಯ್ಕ ಬಚ್ಚಲುಗುಂಡಿ, ಇಲ್ಲೂ ಕೂಡ NBಯಲ್ಲಿ ತಾಂತ್ರಿಕ ಸಂಯೋಜಕರು ಸಹಿ ಇದ್ದಿರಲಿಲ್ಲ. ಸಹಿಯನ್ನು ಪಡೆದು ದಾಖಲೆಯನ್ನು ಹಾಜರುಪಡಿಸಿದ್ದಾರೆ.
ದೇವರಾಜ್ ಕುಶಾಲಿಕವಾಗಿ ಬಚ್ಚಲುಗುಂಡಿ ಈ MBಯಲ್ಲಿ ತಾಂತ್ರಿಕ ಸಂಯೋಜಕ ಸಹಿತಿಯಲ್ಲ ಸಹಿಯನ್ನು ಪಡ್ಕೊಂಡು ದಾಖಲೆಯನ್ನು ಹಾಜರುಪಡಿಸಲಾಗಿದೆ. ಗಣಪತಿ ಕೂಷ್ಟಾಚಾರ್ಯ ಬಚ್ಚಲುಗುಂಡಿ ಇಲ್ಲೂ ಕೂಡ ತಾಂತ್ರಿಕ ಸಂಯೋಜಕ ಸಹಿತಿಯಲಿಲ್ಲ, ಹಾಗಾಗಿ ಸಹಿಯನ್ನು ಪಡ್ಕೊಂಡು ದಾಖಲೆಯನ್ನು ಹಾಜರುಪಡಿಸಿದೆ. ರಮೇಶ್ ಮಬಳುಪಾಗಿ ಬಚ್ಚಲುಗುಂಡಿ ಇಲ್ಲೂ ಕೂಡ ತಾಂತ್ರಿಕ ಸಂಯೋಜಕ ಸಹಿ ಇದ್ದಿರಲಿಲ್ಲ, ಇದನ್ನು ಸಹಿಯನ್ನು ಪಡೆದು ದಾಖಲೆಯನ್ನು ಹಾಜರುಪಡಿಸಿದರೆ ಅಡಾಕ್ ಸಮಿತಿಯಲ್ಲಿ ಪ್ರಕರಣ ಕೈಬಿಡಲಾಯಿತು. ವಿದ್ಯಾಗಜಾನನ ಬಾಂಧೇಕರ್ ಬಚ್ಚಲುಗುಂಡಿ ಇಲ್ಲೂ ಕೂಡ ತಾಂತ್ರಿಕ ಸಂಯೋಜಕರ ಸಹಿ ಇದ್ದಿರಲಿಲ್ಲ, ಇದನ್ನು ಕೂಡ ದಾಖಲೆಯನ್ನು ಹಾಜರುಪಡಿಸಿರುವುದರಿಂದ ಪ್ರಕರಣ ಕೈಬಿಡಲಾಗಿದೆ. ಇನ್ನು ರಮೇಶ್ ಅಮೃತ್ ಬಾಂಧೇಕರ್ ಅಲ್ಪಾಳದ ಬಾವಿ ಇಲ್ಲೂ ಕೂಡ ಹಾಗೆ ತಾಂತ್ರಿಕ ಸಂಯೋಜಕರ ಸಹಿ ಇದ್ದಿರಲಿಲ್ಲ, ಹಾಗೆ ದಾಖಲೆಯನ್ನು ಹಾಜರುಪಡಿಸಿದ್ದಾರೆ. ಅಂದ್ರೆ ನಿಮ್ಮ ಪಂಚಾಯತಿ ಅಧ್ಯಕ್ಷರಿರ್ಬೋದು, PDO ಸಹಿ ಮಾಡಿದರೆ ಹಾಗಾಗಿ ಇಲ್ಲಿ ಪಂಚಾಯತಿಗೆ ಯಾವುದೇ ಕಂಡು ಬಂದಿಲ್ಲ. ಬಟ್ ನಮ್ಮ ಟೆಕ್ನಿಕಲ್ ಪಾರ್ಟ್ ಆಗಿ ಕೆಲವರು ಇದು ಬಂದಿತ್ತು, ದಾಖಲೆಯನ್ನು ನಮ್ಮ PDO ಹಾಜರುಪಡಿಸಿದ್ರಿಂದ ಅಡಾಕ್ ಸಮಿತಿಯನ್ನು ಹಾಜರು ಮಾಡಿ ಪ್ರಕರಣವನ್ನು ಕೈಬಿಡಲಾಗಿದೆ. ಇಂದು 11/6/2024ರಂದು ನಡೆದ ಅಡಾಕ್ ಸಮಿತಿ ಸಭೆಯಲ್ಲಿ ಒಂದೇ ಇದ್ರಿದ್ದು ಉಮೇಶ್ ನಾರಾಯಣ್ ಬಾಂಧೇಕರ್ ಅಲ್ಪಾಳದ ಬಾವಿ ನಾಮಫಲಕ ಹಾಕಿರಲಿಲ್ಲ. ಸೊ ನಾಮಫಲಕ ಯಾವುದೇ ಕಾಮಗಾರಿಗೂ ನಾಮಫಲಕ ಹಾಕಿರಬೇಕಾಗುತ್ತೆ, ಆ ನಾಮಫಲಕ ಹಾಕಿರಲಿಲ್ಲ ಇತ್ತು, ಅದನ್ನ ನಾವು ನ್ಯೂನತೆಯಲ್ಲಿ ಇತ್ತು. ಹಾಗಾಗಿ ಈ ಸಲ ಹೋಗಿ ನಾವು ನೋಡ್ ಬಂದ್ವಿ, ನಾಮಫಲಕ ಹಾಕಿದೆ, ಆ ದಾಖಲೆಗಳನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಅದನ್ನು ಪ್ರಕರಣನ ಅಡಾಕ್ ಸಮಿತಿಯಲ್ಲಿ ಕೈ ಬಿಡಲಾಗಿದೆ. ಸೊ ಇದಿಷ್ಟು ನಮಗೆ ಅಡಾಕ್ ಸಮಿತಿಯ ವತಿಯಲ್ಲಿ ಆಗಿರುವಂತಹ ಒಂದು ನ್ಯೂನತೆಗಳು. ಇನ್ನು ನೆಕ್ಸ್ಟ್ ಹೇಳುವಂತ ಅಂಶ ಅಂತಂದ್ರೆ ನಮ್ಮ ಇಲಾಖೆಯ ಕೃಷಿ ಇಲಾಖೆ ಇರ್ಬೋದು, ತೋಟಗಾರಿಕೆ ಇಲಾಖೆ ಇರ್ಬೋದು ಅಥವಾ ಅರಣ್ಯ ಇಲಾಖೆ ಇರ್ಬೋದು, ಕಾಮಗಾರಿಗಳನ್ನ ಮಾಡಬೇಕಾದ್ರೆ NMRನ್ನ ತೆಗೆದಾಗ 7 ದಿವಸ ಅಥವಾ 14 ದಿವಸ ಟೈಮ್ ಇರುತ್ತೆ. ಅಷ್ಟು ಒಳಗಡೆ ಒಂದು ಹಾಜರಿನ ಹಾಕಿ ಕಂಪ್ಯೂಟರ್ಗೆ ಅಪ್ಲೋಡ್ ಮಾಡಬೇಕು. ಇಲ್ಲ ಕೆಲಸಕ್ಕೆ ಬರ್ತಿದ್ರೆ ವೆಬ್ಸೈಟ್ ಅಂತ MIS ಕ್ಲಿಯರ್ ಮಾಡಬೇಕು. ಇಲ್ಲದೇ ಏನಾಗ್ತದೆ ನಿರುದ್ಯೋಗ ಬರ್ತದೆ, ಆ ನಂತರ ನಿರುದ್ಯೋಗ ಬರ್ತದೆ ನೀವೇ ಕೊಡ್ಬೇಕಾಗ್ತದೆ. ಬಟ್ ಇದು ಪಂಚಾಯತಿ ಕೋರ್ಸ್, ಹಾಗಾಗಿ ಅದಕ್ಕೆ PDO ಹೊಣೆಗಾರರಾಗಿದೆ. ದಯವಿಟ್ಟು ಅದನ್ನ ತೋಟಗಾರಿಕೆ, ಕೃಷಿ ಮತ್ತು ಅರಣ್ಯ ಇಲಾಖೆಗಳು ಅದನ್ನ ಗಮನದಲ್ಲಿ ಇಟ್ಕೊಂಡು ಆದಷ್ಟು ನಿರುದ್ಯೋಗ ಭತ್ಯೆ ಭಾರತ ರೀತಿಯಲ್ಲಿ ಅದನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಇವಿಷ್ಟು ಅನುಪಾಲನ ಬರುತ್ತೆ. ಈಗ ಕಾಮಗಾರಿಗಳನ್ನ ಏನು ಆಗಿದೆ ಓದಿರೋದು, ಖರ್ಚು ವೆಚ್ಚಗಳನ್ನು ಓದಿರ್ತಾರೆ, ಅದರ ನಂತರದಲ್ಲಿ ಎಲ್ಲರೂ ಚರ್ಚೆಯನ್ನು ಮಾಡ್ತಾರೆ. ಶ್ರೀಮತಿ ಸರಿತಾ ಮೌಳೇಶ್ವರ ಭಟ್ ರವರ ಮನೆ ನಿರ್ಮಾಣ 8,848. ಮಲ್ಲಾಪುರ ಗ್ರಾಮದ ಕೃಷ್ಣನವಾಡ ಮದರಿಯ ರೂಪಾ ಎರ್ಪೆ ಫರ್ನಾಂಡಿಸ್ ರವರ ಮನೆಯಲ್ಲಿ ಬಚ್ಚಲಗುಂಡಿ ನಿರ್ಮಾಣ 4,740. ಮಲ್ಲಾಪುರ ಗ್ರಾಮ ಪಂಚಾಯತ್ ಸಂಕುಳಿ ಗ್ರಾಮದ ಸುಭಾಷ್ ಪಾಂಡುರಂಗ್ ಗೌಡ ರವರ ಕುಚೇಕ ಗ್ರಾಮದ ಶೋಭಾ ಪಾಂಡುರಂಗ್ ಗೌಡ ಅವರ ಮನೆಯಲ್ಲಿ ಬಚ್ಚಲಗುಂಡಿ ನಿರ್ಮಾಣ 6,004 ರೂಪಾಯಿ. ಮಲ್ಲಾಪುರ ಗ್ರಾಮ ಪಂಚಾಯತ್ ಇಂಜುವಾಡ ಮಧ್ಯೆ ಉಮೇಶ್ ನಾರಾಯಣ್ ಬಾಂಧೇಕರ್ ಜಮೀನಿನಲ್ಲಿ ಬಾವಿ ನಿರ್ಮಾಣ 6,320 ರೂಪಾಯಿ. ಮಲ್ಲಾಪುರ ಗ್ರಾಮ ಪಂಚಾಯತ್ ಹೆಬ್ಬಾಗೆ ಮಧ್ಯೆ ಸ್ಮಿತಾ ಮೊಹಮ್ಮದ್ ನಾಯ್ಕ್ ಮನೆಯಲ್ಲಿ ಬಚ್ಚಲಗುಂಡಿ ನಿರ್ಮಾಣ 4,740 ರೂಪಾಯಿ. ಮಲ್ಲಾಪುರ ಗ್ರಾಮ ಪಂಚಾಯತ್ ಇಂಜುವಾಡ ಮಧ್ಯೆಯ ಪ್ರಿಯಾಂಕಾ ದರ್ಶನ್ ಬಾಂಧೇಕರ್ ಮನೆಯಲ್ಲಿ ಬಚ್ಚಲಗುಂಡಿ ನಿರ್ಮಾಣ 4,740 ರೂಪಾಯಿ. ಮಲ್ಲಾಪುರ ಗ್ರಾಮ ಪಂಚಾಯತ್ ಕೃಷ್ಣನವಾಡ ಮದುವೆಯ ಜಾಕಿ ಲೂಸಾ ಫರ್ನಾಂಡಿಸ್ ಅವರ ಮನೆಯಲ್ಲಿ ಬಚ್ಚಲಗುಂಡಿ ನಿರ್ಮಾಣ 4,740 ರೂಪಾಯಿ. 21-22ನೇ ಸಾಲಿನ ಬಸವಸತಿ ಯೋಜನೆ ಅಡಿಯಲ್ಲಿ ನೀತಾ ಶರದ್ ನಾಯ್ಕ್ ಹೆಬ್ಬಾಗೆ ಅವರ ವಸತಿ ಮನೆ ನಿರ್ಮಾಣ 12,008 ರೂಪಾಯಿ. 21-22ನೇ ಸಾಲಿನ ಬಸವಸತಿ ಯೋಜನೆ ಅಡಿಯಲ್ಲಿ ಯೋಗಿನಿ ಬಸವರಾಜ್ ಮರಾಠೆ ಬಳಸೆ ವಸತಿ ಮನೆ ನಿರ್ಮಾಣ 28,440 ರೂಪಾಯಿ. 21-22ನೇ ಸಾಲಿನ ಬಸವಸತಿ ಯೋಜನೆ ಅಡಿಯಲ್ಲಿ ತುಮ್ಮದಾರಾಡು ಶಶಿಕಾಂತ್ ವಿಜಯ್ ರವರ ಮನೆಯಲ್ಲಿ ಮನೆ ನಿರ್ಮಾಣ 19,592 ರೂಪಾಯಿ. 21-22ನೇ ಸಾಲಿನ ಬಸವಸತಿ ಯೋಜನೆ ಅಡಿಯಲ್ಲಿ ನಂದಿತಾ ಕೃಷ್ಣಾನಂದ್ ಗೌಡ ವಿಜಯ್ ರವರ ವಸತಿ ಮನೆ ನಿರ್ಮಾಣ 22,440 ರೂಪಾಯಿ. 21-22ನೇ ಸಾಲಿನ ಬಸವಸತಿ ಯೋಜನೆ ಅಡಿಯಲ್ಲಿ ರಾಧಿಕಾ ರಾಜೇಂದ್ರ ಬಾಂಧೇಕರ್ ಹೆಬ್ಬಾಗೆ ಉರುಕೊಳೆ ರವರ ವಸತಿ ನಿರ್ಮಾಣ 19,592 ರೂಪಾಯಿ. ಮಲ್ಲಾಪುರ ಗ್ರಾಮ ಪಂಚಾಯತ್ ಕುಚೇಕಾರ್ ಗ್ರಾಮದ ಸಾವಿತ್ರಿ ರತ್ನಾಕರ್ ರವರ ಮನೆ ಜಮೀನಿನಲ್ಲಿ ಬಾವಿ ನಿರ್ಮಾಣ 12,960 ರೂಪಾಯಿ.
ಮಲ್ಲಾಪುರ ಗ್ರಾಮ ಪಂಚಾಯತಿನ ಮಲ್ಲಾಪುರದ ಸಿರಿಲ್ ಯುಜೆ ಫರ್ನಾಂಡಿಸ್ ಜಮೀನಿನಲ್ಲಿ ತೆರೆದ ಬಾವಿ ನಿರ್ಮಾಣ 26,840 ರೂಪಾಯಿ. ಮಲ್ಲಾಪುರ ಗ್ರಾಮ ಪಂಚಾಯತಿನ ರಾಮಿ ತಂಗಿ ರಘುರವರ ವಸತಿ ಮನೆ ನಿರ್ಮಾಣ 19,592 ರೂಪಾಯಿ. ಮಲ್ಲಾಪುರ ಗ್ರಾಮ ಪಂಚಾಯತಿನ ಪ್ರವೀಣ ಪರಶುರಾಮ್ ಸಾವಂತ್ ಇಂದುವಡ ಅವರ ವಸತಿ ಮನೆ ನಿರ್ಮಾಣ 16,432 ರೂಪಾಯಿ. ಮಲ್ಲಾಪುರ ಗ್ರಾಮ ಪಂಚಾಯತಿನ ಶೀಲಾ ಗುಲಾಬಿ ದೊಡ್ಡದಾದ್ರು ಹಿಂಗೆ ಬಸಾನ ಅಲ್ಲ ಕುರ್ಚಿ ಮಲ್ಲಾಪುರ ಗ್ರಾಮ ಪಂಚಾಯತಿನ ಝೂಮ್ ಹಾಂ ಝೂಮ್ ವಸತಿ ಮನೆ ನಿರ್ಮಾಣ ಕೊಡೋಣ 16,432 ರೂಪಾಯಿ. ಮಲ್ಲಾಪುರ ಗ್ರಾಮ ಪಂಚಾಯತಿನ ಶಾಂತಲಾ ಮಾಂಬೇಕರ್ ಮಂದೇಕರ್ ಇಂದುವಾಡ ವಸತಿ ಮನೆ ನಿರ್ಮಾಣ 19,592 ರೂಪಾಯಿ. ಮಲ್ಲಾಪುರ ಗ್ರಾಮ ಪಂಚಾಯತಿನ ಪ್ರಿಯಾಂಕಾ ವಿಮಾನ ಬಾಗಿ ಲಿಮಿಟೆಡ್ ವಸತಿ ಮನೆ ನಿರ್ಮಾಣ 19,592 ರೂಪಾಯಿ. ಮಲ್ಲಾಪುರ ಗ್ರಾಮ ಪಂಚಾಯತಿನ ಕಮಲಮ್ಮ ಅಭಿವೃದ್ಧಿ ಲಕ್ಷ್ಮೀನಗರ ವಸತಿ ಮನೆ ನಿರ್ಮಾಣ 16,432 ರೂಪಾಯಿ. ಈಗ ಇಲ್ಲಿ ನೋಡಿ ಇರ್ತಾರೆ. ಹಲೋ ರಾಧಿಕಾ ರಾಜೇಂದ್ರ ಕಾಂಬಿಕಾ ಹೆಬ್ಬಾಗಿ ಕಂಬಳೇಶ್ವರ ವಸತಿ ನಿರ್ಮಾಣ 19,592 ರೂಪಾಯಿ. ಮಲ್ಲಾಪುರ ಗ್ರಾಮ ಪಂಚಾಯತಿ ಕುಚೇಕರ್ ಗ್ರಾಮದ ಸಾವಿತ್ರಿ ರತ್ನಾಕರ್ ನಾಯ್ಕರವರ ಬಾವಿಯಲ್ಲಿ ಬಾವಿ ನಿರ್ಮಾಣ 18,960 ರೂಪಾಯಿ. ಮಲ್ಲಾಪುರ ಗ್ರಾಮ ಪಂಚಾಯತಿನ ಸಿರಿಲ್ ಯುಜೆ ಫರ್ನಾಂಡಿಸ್ ಜಮೀನಿನಲ್ಲಿ ತೆರೆದ ಬಾವಿ ನಿರ್ಮಾಣ 26,860 ರೂಪಾಯಿ. ಮಲ್ಲಾಪುರ ಗ್ರಾಮ ಪಂಚಾಯತಿನ ರಾಮಿ ಕೆರೆಗುಂಟಿ ಅಲ್ಲೂರವರ ಮನೆ ವಸತಿ ನಿರ್ಮಾಣ 19,592 ರೂಪಾಯಿ. ಮಲ್ಲಾಪುರ ಗ್ರಾಮ ಪಂಚಾಯತಿನ ಪ್ರಣೀತಾ ಪರಶುರಾಮ್ ಸಾವಂತ್ ಇಂದುವಡ ಅವರ ವಸತಿ ಮನೆ ನಿರ್ಮಾಣ 16,432 ರೂಪಾಯಿ. ಮಲ್ಲಾಪುರ ಗ್ರಾಮ ಪಂಚಾಯತಿನ ಸುಶೀಲಾ ಗುಲಾಬಿ ಅವರ ವಸತಿ ಮನೆ ನಿರ್ಮಾಣ 8,848 ರೂಪಾಯಿ. ಮಲ್ಲಾಪುರ ಗ್ರಾಮ ಪಂಚಾಯತಿ ಅನಿತಾ ಮಾಸ್ಟರ್ ಫರ್ನಾಂಡಿಸ್ ಚಟ್ವಾಡ ಅವರ ವಸತಿ ಮನೆ ನಿರ್ಮಾಣ 16,432 ರೂಪಾಯಿ. ಮಲ್ಲಾಪುರ ಗ್ರಾಮ ಪಂಚಾಯತಿನ ಶಾಂತಲಾ ಮಾಂಬೇಕರ್ ಮಂದೇಕರ್ ಇಂದುವಾಡ ವಸತಿ ಮನೆ ನಿರ್ಮಾಣ 19,592 ರೂಪಾಯಿ. ಮಲ್ಲಾಪುರ ಗ್ರಾಮ ಪಂಚಾಯತಿನ ಪ್ರಿಯಾಂಕಾ ವಿಮಾನ ಬಾಗಿ ಲಿಮಿಟೆಡ್ ವಸತಿ ಮನೆ ನಿರ್ಮಾಣ 19,592 ರೂಪಾಯಿ. ಮಲ್ಲಾಪುರ ಗ್ರಾಮ ಪಂಚಾಯತಿ ಕಮಲಮ್ಮ ವಾಲ್ಮೀಕಿ ಲಕ್ಷ್ಮೀನಗರ ವಸತಿ ಮನೆ ನಿರ್ಮಾಣ 14,432 ರೂಪಾಯಿ. ರಾಮ ವೆಂಕಣ್ಣ ಗೌಡ ಸರ್ವೆ ನಂಬರ್ 42/2ರಲ್ಲಿ 1 ಎಕರೆ 20 ಎಕರೆ ಪ್ರದೇಶದಲ್ಲಿ ಅಡಿಕೆ ಹೊಸ ತೋಟ ನಿರ್ಮಾಣ 1,21,344 ರೂಪಾಯಿ. ಗುಲಾಬಿ ಗೌಡ ಸರ್ವೆ ನಂಬರ್ 2ರಲ್ಲಿ 0.40 ಹೆಕ್ಟರ್ ಪ್ರದೇಶದಲ್ಲಿ ಅಡಿಕೆ ಪುನರ್ಪೀಡನ ಕಾಮಗಾರಿಗೆ 12,640 ರೂಪಾಯಿ. ಸುರೇಶ್ ಲಕ್ಷ್ಮಣ ಸರ್ವೆ ನಂಬರ್ 2ರಲ್ಲಿ 0.40 ಹೆಕ್ಟರ್ ಪ್ರದೇಶದಲ್ಲಿ ಅಡಿಕೆ ಪುನಶ್ಚೇತನ ಕಾಮಗಾರಿಗೆ 14,220 ರೂಪಾಯಿ. ನಾರಾಯಣ ಲಿಂಗಗೌಡ ಸರ್ವೆ ನಂಬರ್ 3/1ರಲ್ಲಿ 0.20 ಹೆಕ್ಟರ್ ಪ್ರದೇಶದಲ್ಲಿ ಅಡಿಕೆ ಹೊಸ ತೋಟ ನಿರ್ಮಾಣ 25,280 ರೂಪಾಯಿ. ಯಶೋಧ ಮಾಧಗೌಡ ಸರ್ವೆ ನಂಬರ್ 54/7 0.30 ಹೆಕ್ಟರ್ ಪ್ರದೇಶದಲ್ಲಿ ಪುನಃ ಅಡಿಕೆ ತೋಟಗಾರಿಕೆ ನಿರ್ಮಾಣ 10,744 ರೂಪಾಯಿ. ಸುಭದ್ರಾ ಗಣಪತಿ ಗೌಡ ಅವರ ಸರ್ವೆ ನಂಬರ್ 59/3ರಲ್ಲಿ 0.80 ಹೆಕ್ಟರ್ ಪ್ರದೇಶದಲ್ಲಿ ಜಾಯಿಕಾಯಿ ಹೊಸ ತೋಟಗಾರಿಕೆ ನಿರ್ಮಾಣ 9,796 ರೂಪಾಯಿ. ಮೋಟರ್ ಸೈಗಾ ಅವರು ಫಾರೆಸ್ಟ್ ಸರ್ವೆ ನಂಬರ್ 97 ಯೋ 97,604
ಈಗ ಇಲ್ಲಿ लिखित असा वाचन सांगितलं असा कळया हे कॉम्प्युटरचा प्रिंट केले कोणीतरी कॉम्प्युटरचा कळू शकतो आणि ಇನ್ನೊಂದು ಮತ್ತೊಂದು ಏನಿದೆ ವಸತಿ ಮನೆ ಅಂತ ಹೇಳಿದೆ ಈ ವಸತಿ ಮನೆ ಏನಿದೆ ಗ್ರಾಮ ಪಂಚಾಯತಿಯ ಸದಸ್ಯರಿಂದ ಕೆಲವು ಫಲಾನುಭವಿಗಳು ವಸತಿ ಮನೆಯನ್ನು ಕೊಟ್ಟಿದ್ದಾರೆ ಅಲ್ಲಿ ಎಸ್ಸಿ ಎಸ್ಟಿ 1,50,000 ಇದೆ 1,20,000 ಅದರ ಹೊರತಾಗಿ ನರೇಗಾ ಯೋಜನೆಯಲ್ಲಿ ನಿಮಗೆ 22,000 ರೂಪಾಯಿನ ಸ್ಟೆಪ್ ಬೈ ಸ್ಟೆಪ್ ಕೊಡಬೇಕು ಅಂತ ಇದೆ ಆ ಅಮೌಂಟ್ ಇಲ್ಲಿ ಬಂದಿರುವಂತ ಆಯ್ತಾ ಇದು ಹಳೆ ಕೆಲವು 7,000 ಇದೆ ಕೆಲವು 4,000 ಇದೆ ಕೆಲವು 8,000 ಇದೆ ಹಾಗೆ ನೀವು ಹೆಸರು ಅವಶ್ಯಕತೆ ಇಲ್ಲ ವಸತಿ ಯೋಜನೆ ಕೊಡುವಂತ ಹಣ ಬೇಕು ಇದು ನರೇಗಾದಲ್ಲಿ ನಿಮಗೆ ಎಕ್ಸ್ಟ್ರಾ ಕೊಡಬೇಕು ಅಂತ ಯಾಕ್ಟಲ್ಲಿ ಇದೆ ಅದನ್ನ ಕೊಡ್ತಾರೆ ಸರಿನಾ ಇನ್ನು ಬಚಲು ಇದು ನಾವು ಓದಿದ್ದು 1,04,2023 31,3,2014 ಅದು ನಂತರದಲ್ಲಿ ಇದೆ ನಾವು ಜನರಿಗೆ ಕೊಡಿದ್ರೆ ಇಲ್ಲ ಹಲೋ ಸ್ವಲ್ಪ ಕೈ ಇದಾಗ್ತದೆ ನಂದು ಬೇರೆ ಕಡೆ ಕೆಲಸ ಕೊಡ್ತೀವಿ ಬಟ್ ಅದನ್ನ ಸರಿಪಡಿಸಿ ಆನಂತರ PDO ನಿಮ್ಮ ಅಕೌಂಟ್ಗೆ ಜಮಾ ಮಾಡ್ತೀವಿ ಗೊತ್ತಾಯ್ತಾ ನಿಮ್ಗೇನಾಯ್ತಾ ಮನೆ ಓದಿದ್ದು ಯಾಕಂದ್ರೆ ಕೆಲವು 4,000 3,000 2,000 ಅಂತ ಇದೆ ಇನ್ನು ಪಂಚಾಯತಿ ಸದಸ್ಯರು ಕೊಟ್ಟಂತ ಮನೆ ಏನಿದೆ ಒಂದು 51 ಪೂರ್ಣವಾಗಿ ಬರ್ತದೆ ಹಾಕೋಣ ನಿಮಗೂ ಬಿಟ್ಟಿದ್ದು ಯಾವಾಗ ಆಗಿಲ್ಲ ಯಾವುದು ಅಲ್ಲ ಇಂದು ಬಿಟ್ಟಿದ್ದು ಯಾರು ನಾವು ಓದಿದ್ವಲ್ಲ ಈಗ 1.5 ವರ್ಷದಿಂದ ಮಾತ್ರ ಅದನ್ನು ಹೇಳ್ಬೇಕು ಈಗ ಅದೇ ಇದು ನಾವು ಓದಿದ್ವಿ ಹೋಗ್ತಾ ಇಲ್ಲ ಮಾಡಿ 1.5 ವರ್ಷ ಆಯ್ತು ಅದಕ್ಕೆ ಒಂದು ರೂಪಾಯಿ ಒಂದು 12,000 ಖರ್ಚು ಮಾಡ್ತಿದ್ದೇವೆ ಈಗ ಅಂಥದ್ರಲ್ಲಿ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ಜಮಾ ಅಂದ್ರೆ ಸಂತೋಷ ಆಗದೇ ಇದ್ರೆ ಇವತ್ತೆಲ್ಲ ನಾಳೆ ಜಮಾ ಮಾಡಲೇಬೇಕು ಯಾವುದು ಪಂಚಾಯತ್ ರಾಜ್ ಇಲಾಖೆ ಜಮಾ ಹಾಕಲೇಬೇಕಾಗ್ತದೆ ಆಗ ಅಂತ ಯಾರಾದ್ರೂ ಫಲಾನುಭವಿಗಳು ಇದ್ದಾರಾ ಇದ್ದಿದ್ರೆ ಒಂದ್ಸಲ ಅಕೌಂಟ್ ಅನ್ನು ಚೆಕ್ ಮಾಡಿ ಏನಾಗ್ತಾ ಇದೆ ಅಂತಂದ್ರೆ ಈಗ ಒಂದು ಫಲಾನುಭವಿದು 3-4 ಬ್ಯಾಂಕಲ್ಲಿ ಅಕೌಂಟ್ ಇರ್ತದೆ ಒಂದ್ಸಲ ಈ ಬ್ಯಾಂಕ್ ಜಮಾ ಆದ್ರೆ ಇನ್ನೊಂದ್ಸಲ ಜಮಾ ಆಗ್ತದೆ ಈಗ 2,000 ರೂಪಾಯಿ ಹಂಗೆ ಇದೆ ಅಲ್ವಾ ಒಂದ್ಸಲ ಇಲ್ಲಿ ಜಮಾ ಆಗ್ತದೆ ಒಂದ್ಸಲ ಬೇರೆ ಯಾವ ಬ್ಯಾಂಕ್ ಯಾಕೆ ಅಲ್ಲಿಂದ ಅವ್ರು ನೋಡ್ಬೇಕಾದ್ರೆ ಉದಾಹರಣೆ ಹೇಳಿ ವಸುಮತಿ ನಾಯ್ಕ ಅಂತ ಹೆಸರು ವಸುಮತಿ ನಾಯ್ಕ ಅಂತ ಬಂದಾಗ ಫಸ್ಟ್ ಕರ್ನಾಟಕ ಬ್ಯಾಂಕು ಬರ್ಬೋದು ಅಥವಾ SBI ಬರ್ಬೋದು ಅಲ್ಲೇನ್ ಮಾಡ್ತಾರೆ ಫಸ್ಟ್ ಯಾವ ಬ್ಯಾಂಕ್ ಬಂತು ಆ ಬ್ಯಾಂಕ್ ಹಾಕ್ಬಿಡ್ತಾರೆ ಯಾವುದು ಪಂಚಾಯತಿಗೆ ಅಂತಂದ್ರೆ ಅಲ್ಲಿ ಕೋಡ್ ಬಂದಿತ್ತು ಆ ಕೋಡ್ ಮೇಲೆ ಅವ್ರು ಬುಕ್ ಮಾಡಬೇಕು ಅದಕ್ಕೆ ನಾವೇನ್ ಹೇಳ್ತೀವಿ ಅಂದ್ರೆ ಫಸ್ಟ್ ಫಲಾನುಭವಿಗಳಿಗೆ ನೀವು ಯಾವ್ಯಾವ ಬ್ಯಾಂಕ್ನಲ್ಲಿ ಪಾಸ್ಬುಕ್ ಅನ್ನು ಮಾಡಿದ್ದೀರಿ ಇವತ್ತು ಪೋಸ್ಟ್ ಹಾಕಿ ಅದನ್ನು ಫಸ್ಟ್ ಚೆಕ್ ಮಾಡಿ ಆ ನಂತರ ಅವ್ರ ಜೊತೆಯಲ್ಲಿ ಯಾಕೆ ಪೇಮೆಂಟ್ ಆಗಿದೆಯಲ್ಲ ಈಗ ನನ್ನ ಜೊತೆ ಅಧ್ಯಕ್ಷರಿದ್ದಾರೆ ನಾವು ಅವ್ರ ಪಂಚಾಯತಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದೀವಿ ಇವ್ರಿಗೆ ಪೇಮೆಂಟ್ ಆಯ್ತು ಅಂದ್ರೆ ನಾನು ಬಂದಿರ್ಬೇಕು ಅಂತ ಹೇಳುದು ಸಪೋಸ್ ಇವ್ರಿಗೆ ಬಂದಿದೆ ಅಂತ ನಾನು ಹಾಕಿದ್ದೇವೆ ಅಂತ ಲೆಕ್ಕ ಅದಕ್ಕೆ ನಾವು ಬ್ಯಾಂಕ್ ಚೆಕ್ ಮಾಡಿ ಅದಕ್ಕೆ ನಾವು ವಿಶೇಷವಾಗಿ ನಮ್ಮ ಅದಕ್ಕೆ ನಾವು ಸಂಘದವ್ರಿಗೆ ಹೇಳೋದೇನು 1.5 ವರ್ಷ ಆಯ್ತು ಅವ್ರ ಹೆಸರನ್ನ ಕೊಡಿ ಪಂಚಾಯತ್ ನಮಗೆ ಗೊತ್ತದಲ್ಲ ಅದೇ ಅದು ಯಾಕೆ ಈ ಸಲ ಪಂಚಾಯತಿ ಪಂಚಾಯತಿ ಕೇಳಬೇಕು ಅಂತ ಅದಕ್ಕೆ ಹೇಳಿ ಯಾವ ಅಕೌಂಟ್ ಹೋಗಿದೆ ಅಂದ್ರೆ ಪಂಚಾಯತಿ ಗೊತ್ತಾಗುತ್ತಲ್ಲ ಮತ್ತೆ ಅವಾಗ ಹೇಳ್ಬೋದಲ್ಲ ಅವರು ಅಕೌಂಟ್ ಇರೋದು ಒಂದೇ ಇರುತ್ತೆ ಅದರಲ್ಲೇ ಇಲ್ಲ ಮತ್ತೆ ಯಾವ್ದ್ರಲ್ಲಿ ಹೋಗುತ್ತೆ ಹಾಗಾದ್ರೆ ಹೌದು 2 ಬಿಲ್ ಆಗಿದೆ ಅದರಲ್ಲೇ ಬರುತ್ತೆ ಪಾಸ್ಬುಕ್ 2-3 ಸಲ ತಂದು ಚೆಕ್ ಮಾಡು ಆಯ್ತು ಸರ್ ಅವಾಗ ಬಂದಿಲ್ಲ ಈಗ ಪರ್ಟಿಕ್ಯುಲರ್ ಹೆಸರು ಹೇಳಿ ಉದಾಹರಣೆಗೆ ನಾನು ಮನಿಂದ ಶಿವ ಬಾಂದೇಕರನೇ ನಾಳೆ
ವಿಷಯ ಅಕೌಂಟ್ ಎಲ್ಲ ಮತ್ತೆ ಗೊತ್ತಾಗ್ತದೆ. ಇಲ್ಲ ಗ್ರಾಮ ಪಂಚಾಯತಿ ಬಂದಿದೆ ಪಾಸ್ಬುಕ್ ಈ ಸಭೆಗಳ ಆಗುತ್ತಿದೆ ಸರಿಪಡಿಸಬಹುದು. ವನಿತಾ ಶಿವ ಬಾಂದೇಕರ್ ಅವ್ರದ್ದು 2 ಸಲ ಅಕೌಂಟಿಗೆ ಬಂದಿತ್ತಲ್ಲ, ಇನ್ನೊಂದ್ಸಲ ಬಂದಿಲ್ಲ. ಅವ್ರು ಬಂದಿಲ್ಲ ಅಂತ ಕೇಳ್ತಾ ಇದ್ದಾರೆ. ಅವ್ರು ಏನಂತ ಹೇಳ್ಬೇಕಲ್ಲ ಇಲ್ವಾ? ನಾವು ಹೇಳಿದೀವಿ ಅವ್ರ ಹತ್ರ. ಅಂದ್ರೆ ಅದು ಅವ್ರ ಮನೆಯವ್ರ ಡೆತ್ ಆದಲ್ಲ, ಅದು ಫ್ಯಾಮಿಲಿ ಡೆತ್ ಚೇಂಜ್ ಮಾಡಿಬೇಕಾಗಿರ್ತದೆ. ಅದಕ್ಕೆ ನಾವು ಡೆತ್ ಕಳ್ಕೊಂಡಿದ್ದೇವೆ. ಅವರು ಅಲ್ಲಿಂದ ಇದು ಮಾಡ್ಕೊಟ್ಟಿಲ್ಲ. ಅವ್ರು ಮಾಡ್ಕೊಟ್ಮೇಲೆ ಅಕೌಂಟಿಗೆ ಹಾಕಿದ್ದೇವೆ. ಮತ್ತೆ ಅವ್ರು ಬಂದಾಗ ನಾವು ಹೇಳಿದ್ದೇವೆ ಈ ತರ ಆಗಿದೆ ಪ್ರಾಬ್ಲಮ್, ಹಾಕ್ತೇವೆ ಅಂತ. ಆದ್ಮೇಲೆ ನಾವು ಫೋನ್ ಮಾಡ್ತೀವಿ ಅಂತ ಹೇಳಿದ್ದೇವೆ ಅವರಿಗೆ. ಬರುತ್ತೆ ಅವರಿಗೆ. ಬರುತ್ತೆ ಬಂದ್ರೆ ಹೋಗೋಣ. ಇಲ್ಲ ಮಗಳ ಅಕೌಂಟಿಗೆ ಹೋಗಿದೆ ಅಂತ ಹೇಳ್ತಿರುತ್ತೆ. ಲೇಬರ್ ಮಗಳ ಅಕೌಂಟಿಗೆ ಮತ್ತೆ ಇವ್ರ ಅಕೌಂಟಿಗೆ ಹಾಕ್ತೀವಿ. ಅದು ಅವರಿಗೆ ಅಕೌಂಟಿಗೆ ಬಂದಿದೆ. ಒಂದು ನಿಮಿಷ ಒಂದು ಇದು ಕೇಳಿ ದಯವಿಟ್ಟು ಇದು ಕೇಳ್ಕೊಳ್ಳಿ. ನಾನು ಫಸ್ಟ್ ಒಂದು ಕೂಡ ಕೇಳಿದ್ದೆ, ಇದು ಪ್ರಸ್ತಾಪ ಮಾಡೋದು ಚಲೋ ಆಯ್ತು. ಯಾಕಂದ್ರೆ ಇದು ಗೊತ್ತಾಗಿದೆ 6 ಪ್ರಕರಣಗಳು ಪ್ರಜಾಪ್ರಭುತ್ವ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಫ್ಯಾಮಿಲಿ ಹೆಡ್ ಸೇರಿಕೊಂಡಾಗ ಯಾರೇ ಒಂದು ವರ್ಷದವರೆಗೆ ಅಕೌಂಟ್ ಅನ್ನ ಕ್ಲೋಸ್ ಮಾಡಬೇಕು. ಯಾಕೆ ಕ್ಲೋಸ್ ಮಾಡಬೇಡಿ ಅಂತಂದ್ರೆ ಇದು ಹೋಗಲ್ಲ. ಆ ಅಕೌಂಟಿಗೆ ಸರ್ಕಾರದ ಯಾವ್ದಾದ್ರು ಬೇರೆ ಕಾರ್ಯಗಳಿಗೆ ಒಪ್ಪಿಸ್ತೀವಿ ಅಥವಾ ಗೌರ್ಮೆಂಟ್ ಯಾವ್ದು ಸಬ್ಸಿಡಿ ಹಣಕ್ಕೆ ಬರುವಂತದ್ದು ಅದೆಲ್ಲ ದೊಡ್ಡದು ಮಾಡಿದ ಒಂದು ವರ್ಷ ಈ ಕಡೆ ಹೆಂಗೆ ಬರ್ತದೆ ಬ್ಲ್ಯಾಕ್ ಹೆಂಗೆ ಬರ್ತದೆ ಈ ಕಡೆ ಬ್ಲ್ಯಾಕ್ ಹೆಂಗೆ ಮತ್ತೆ ಬ್ಯಾಂಕಲ್ಲೂ ಹಲವಾರು ನ್ಯೂಸ್ ಕೇಳ್ತಾರೆ. ಆವಾಗ ನೋಡಿ ನಾವು ಯಾವ್ದಕ್ಕಾದ್ರೂ ಒಂದು ಸ್ಥಿತಿಯನ್ನು ತಗೊಂಡು ಹೌದಾ ಒಂದು ಇದನ್ನೇ ಇದೆ. ಆ ಸಂದರ್ಭದಲ್ಲಿ ಹಿಂದೆ ಆದಾಗ ಏನಾಗ್ತದೆ ಇದನ್ನ ಹೇಗಿದೆ ಅಂತ ಹೇಳಿದ್ರೆ ಕ್ಲೋಸ್ ಮಾಡಿದ ನಂತರ ಅವ್ರ ಅಕೌಂಟ್ ಯಾರ ಅಕೌಂಟ್ ಇತ್ತು ಅಪ್ಪನ ಅಕೌಂಟ್ ಇತ್ತು. ಅಲ್ಲ ಅಪ್ಪನ ಅಕೌಂಟ್ ಹಾಕಿದಾಗ ದುಡ್ಡು ಹೋಗಲ್ಲ, ಅದು ವಾಪಸ್ ಬಂದಾಗ ಮತ್ತೊಂದು ಕ್ಲಾರಿಫಿಕೇಶನ್ ಕೇಳಿದಾಗ ಏನಾಗುತ್ತೆ ಇಲ್ಲ ನನಗೆ ತಿಳ್ಕೊಂಡು ಅಂತ ಮುಂದೆ ವಾರಸ್ದಾರ ಯಾರ್ಯಾರು ನಾನು ಇವರು 4 ಆ 4 ಜನರಲ್ಲಿ ಯಾರಿಗೆ ಹೋಗ್ಬೇಕು? 10 ರೂಪಾಯಿ 100 ರೂಪಾಯಿ. ಹಾಗಾಗಿ ಅದು ಕೆಲವು ವಿಳಂಬ ಆಗ್ತಿತ್ತು. 6 ಪ್ರಕರಣ ಹೇಳಿದ್ದಾರೆ. ಹಾಗಾಗಿ ಇದೆ ಈ ರೀತಿಯಲ್ಲಿ ಲೇಟ್ ಆಗಿರ್ತದೆ. ಬಟ್ ಪ್ರೊಸೀಜರ್ ಹೇಗಿರ್ತದೆ ಅದು ತಾಲೂಕಾ ಪಂಚಾಯತಿ ಕಳಿಸಿ ಜಿಲ್ಲಾ ಪಂಚಾಯತಿ ಕಳಿಸಿ ಅಲ್ಲಿ ಚೇಂಜ್ ಆಗಬೇಕು. ಎಷ್ಟು ದಿನ ಬೇಕು ಸರ್? ಅದು ಅಲ್ಲಿಂದ ಆಗಬೇಕು. ಅದೇ ಹೇಳ್ತಲ್ಲ ಈ ಹಂತದಲ್ಲಿ ಕ್ಲಿಯರ್ ಆಗ್ತದೆ ಅದು ಮಾಡಿ. ಬಟ್ ಅದು ಇನ್ನೊಂದೇ ಪ್ರಕರಣ ಅಲ್ಲ, ಇಡೀ ರಾಜ್ಯದ ಹಲವಾರು ಪ್ರಕರಣಗಳಿರ್ತವೆ. ಬಟ್ ಅಲ್ಲಿಂದ ಕ್ಲಿಯರ್ ಆಗಬೇಕು ಅಂತಂದ್ರೆ ಅದು ಕೆಲವು ಟೈಮ್ ಹಿಡಿಯುತ್ತೆ. ಬಟ್ ಎಲ್ಲೂ ಹೋಗಲ್ಲ, ಅದು ಸ್ವಲ್ಪ ಲೇಟ್ ಆಗುತ್ತೆ. ಗೌರ್ಮೆಂಟ್ ಇಟ್ಕೊಳ್ಳಿಕ್ಕಾಗಲ್ಲ, ಯಾಕಂದ್ರೆ ಇಂಪಾರ್ಟೆಂಟ್ ಯಾಕೆ ಇಂಥದ್ದು 6 ಪ್ರಕರಣಗಳು 6 ಪ್ರಕರಣಗಳು ಅಲ್ಲಿಂದ ಕ್ಲಿಯರ್ ಆಗುತ್ತೆ. ಬಟ್ ಟೈಮ್ ಆಗುತ್ತೆ, ಲೇಟ್ ಆಗ್ಬೋದು, ಕ್ಲಿಯರ್ ಆಗುತ್ತೆ. ಬಟ್ ಸ್ವಲ್ಪ ತಾಳ್ಮೆಗೆ ಯಾಕಂದ್ರೆ ನಾಳೆ ಅಧ್ಯಕ್ಷರಿಗೂ ಹೊಣೆಗಾರಿಕೆ ಇದೆ, ಪೀಠಕ್ಕೂ ಹೊಣೆಗಾರಿಕೆ ಇದೆ. ಹಾಗಾಗಿ ಇದು ವಾಸ್ತವ. ಯಾಕಂದ್ರೆ ಇವತ್ತು ಪೋಸ್ಟ್ ಆಫೀಸ್ ಒಂದು ನಿಯಮ, ನಮ್ಮ ಕೃಷಿ ಇಲಾಖೆ ಒಂದು ನಿಯಮ, ಫಾರೆಸ್ಟ್ ಇಲಾಖೆ ಒಂದು ನಿಯಮ, ನಮ್ಮ ಗ್ರಾಮ ಪಂಚಾಯತ್ ಒಂದು ನಿಯಮ, ಬ್ಯಾಂಕ್ ಇವರೇ ಒಂದು ನಿಯಮ. ಈ ರೀತಿ ನನ್ನೇ ಒಂದು ಸಣ್ಣ ಉದಾಹರಣೆ. ನಾನೇ ಮಲ್ಲಪುರ ಎಸ್ಟೇಟ್ ಬಂದಾಗ ನನಗೆ ಅರ್ಜೆಂಟ್ ದುಡ್ಡು ಬೇಕು, ಚೆಕ್ ಕೊಟ್ಟರೆ ನಾನು ದುಡ್ಡು ಕೊಡಲಿಲ್ಲ. ಸರಿ ಇಟ್ಕೊಂಡು ಸಂಪರ್ಕ ಪಾಸ್ಬುಕ್ ತೋರಿಸಿದ್ರೆ ಆಧಾರ್ ಕಾರ್ಡ್ ತೋರಿಸಿದ್ರೆ ಪಾನ್ ಕಾರ್ಡ್ ತೋರಿಸಿದ್ರೆ ಅದೇ ಸಿಕ್ಕಿ ಸೇಮ್ ಚೆಕ್ ತಗೊಂಡು ನಾನು SBI ಹೋದ್ರೆ ಕೊಟ್ಟದನ್ನೇ ಕೊಟ್ಟು ಒಂದೇ ಬ್ಯಾಂಕ್ ನಾನೇ ಫಲಾನುಭವಿ, ನನ್ನೇ ಚೆಕ್ ನಂದೇ ಎಲ್ಲ ದಾಖಲೆ ತಗೊಂಡು ಕೊಡ್ಲಿಲ್ಲ. ನಾನು ಅವರು ಇಲ್ಲ ಸರಿ ಡಿಫ್ರೆನ್ಸ್ ಇದೆ, ನಿಮ್ಮದು ಡಿಫ್ರೆನ್ಸ್ ಆಗ್ತದೆ ಕೊಡಕ್ಕಾಗಲ್ಲ. ಬಟ್ ನಾನು ಆಯ್ತಪ್ಪ ಮಾನ್ಯ ನಾನು ಬ್ಯಾಂಕಿಗೆ ಕಾಲ್ ಹೊಡ್ತಾರೆ ಅದು ಕಳ್ಸಿದ್ದೀರಲ್ಲ. ಹೌದು. ಮತ್ತೆ ಪ್ರತಿ ಸಲ ವಿಸಿ ಮಾಡ್ತಾವಾಗ್ಲೂ ಹೇಳ್ತಾ ಇದ್ದೇವೆ ಸರ್, ಅವರು ಅಲ್ಲಿ ಬೆಂಗಳೂರು ಹೋಗಿ ಚೇಂಜಸ್ ಮಾಡ್ಕೊಂಡು ಬರ್ಬೇಕು ಅಂತಾರೆ. ಬಟ್ ಇದು ಆ ಹಂತದಲ್ಲಿ ನಾಳೆ ಜಿಲ್ಲಾ ಪಂಚಾಯತ್ ಅದಕ್ಕೆ ಹೋಗ್ಬೇಕು. ಯಾಕಂದ್ರೆ ವಾಸ್ತವ ಸ್ಥಿತಿಯಲ್ಲಿ ಗಮನಿಸ್ತದೆ. ನೆಕ್ಸ್ಟ್ ಬೇರೆ ಬಗ್ಗೆ ಏನಿದೆಯಾ? ಎಲ್ಲ ಮಾಡಿದ್ವಿ
होगा कोई नहीं है बरे ना कर रही झाले बघितला आता विचारते रोज आहे तिच्या पाठपोटी जायची जाणं त्याच्यात दोन येते ती एक वर चक्कर ते राहते पाठी करतली किरकिरी केला तर तो केला ते पैसे उधारी तसे उधारी पाहिजे राहते का नवल पुरा मोडा बोले काका ते काढा आहे आमचे मेंबर मेंबर ना मेंबर करेगा एक गोष्ट आहे नळ मोडावं अनेक गाईडचा मित्र पुरा पाईपलाईन चेंज करतो आता तो नळ राहिलो पाईपलाईन चेंज करत असताना पुराने काढू लागतो त्याची खातीर आणि 10 दिवस वेट करा 10 दिवस आले तर ही लाईन झाली घेऊन पुरा वड्या किती लाईन आपलं ती लाईन चेंज करतात पण नाला पण आम्ही चालू केले मुंबईच्या वाड्याला सुरू केले बंद केले नळ उडले नळ सुरू केले मी बंद केले तिला का मला पाईपलाईन जाते ही पाईपलाईन येऊन काढायला लागली सिमेंट जाणतो ज्ञान पंचायत पैसे वेस्ट करत पडल्या इथून सिमेंट पाईप त्याची सांगणार पण आम्ही विचारणार नाही काय जावा ಮಾಡ್ಬಿಟ್ಟು ಸಾಲಿನಲ್ಲಿ 15ನೇ ಹಣಕಾಸು ಆಯೋಗದ ಅನುದಾನದ ಬಿಡುಗಡೆಯಾಗಿದ್ದು ಎಷ್ಟು ಬಂತು 12,494 ಎರಡನೇ ಕಂತು 19,42,684 ಹಾಗೂ ಬಡ್ಡಿ ಜಮಾ ಆಗಿದ್ದು 31,302 ರೂಪಾಯಿ ಒಟ್ಟು 32,71,172 ಅದೇ ಬಾಕಿಗೆ 11,14,52,553 ರೂಪಾಯಿ 92 ಪೈಸೆ ಒಟ್ಟು 1,49,07,093 ರೂಪಾಯಿ ಕಾಮಗಾರಿಗೆ ಖರ್ಚಾಗಿದ್ದು 55,94,814 ರೂಪಾಯಿ 9,75,817 ಇದು 31/3/2024 2023-24ನಲ್ಲಿ ಬಿಡುಗಡೆಯಾದ वापस
ದೂರ ಮಾತಾಡೋ ರಿಪೇರಿಗಿಲ್ಲ ಮಾಮಿ. ಬ್ಲ್ಯಾಕ್ ಇದೆ ಬ್ಲ್ಯಾಕ್ ರಿಲೀಸ್ ಆಗ್ತದೆ ಬಂದಿಲ್ಲ. ಸ್ಯಾಂಕ್ಷನ್ ಆದಾಗ ಒಂದು ಹೌದು. release ಆಗ್ತದೆ. ಇದು ಕಂಡೀಷನ್ ಫೋಟೋ ಹೊಡೆದ ತಕ್ಷಣನೇ ಎರಡು ಹೋಗ್ತಿರಾದ್ರೆ ಬ್ಲಾಕ್ ಆಗಿದೆ ಅಂತ ಅದು. ನಾವು ಮೊನ್ನೆ ಇಲ್ಲಿ ಹೋಗ್ಬಂದ್ವಿ, ಡಿ ಸಿ ಆಫೀಸಿಗೆ ಹೋಗ್ಬಂದ್ವಿ. ಹಾಂ ಇನ್ನು ಮಾರ್ಕೆಟ್ನಲ್ಲಿ ಇದೆಯಾ? ಕೃಷಿ ಇಲಾಖೆ ಮುಂದೆ ನಾನು ಹೇಳಿದ್ದೀನಿ. ತೋಟಗಾರಿಕೆ ಇಲಾಖೆಯಲ್ಲಿ ಯಾರಾದರೂ ಅಡಿಕೆ ತೋಟ, ತೆಂಗಿನ ತೋಟ ಮಾಡ್ತಿದ್ರೆ ಹೀಗಾಗಿ KRS ಮುಕ್ತಾಯ ಆಗಿದೆ. ಮತ್ತು ಸದಸ್ಯರಿಗೆ ಸಭೆ ಬಂದು ಅರ್ಜಿ ಕೊಡಲಿಕ್ಕೆ ಹೇಳಿದ್ರು ಕೂಡ ಒತ್ತಾಯ ಮಾಡಿದ್ರೆ ಆಲ್ರೆಡಿ ಒಂದು KRS ಮುಗಿದಿದೆ. ನಿಮಗೆ ಏನೇ ಇದ್ರೂ ಮುಂದಿನ ವರ್ಷ KRS ಮಾಡ್ತಾರೆ. ಇದನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಅಂತ ಹೇಳ್ಬೋದು. ಒಂದು ಇನ್ನು ಯಾರಾದರೂ ನಮ್ಮ ಕುಚೇಗ, ಹೊತ್ತುಗ, ಇಪ್ಪಾಗೇರಿ ಯಾರಾದರೂ 10-15 ಕೋಳಿಗಳನ್ನು ಸಾಕ್ತಾ ಇದ್ರೆ ಅಂಥವ್ರು ಕೋಳಿ ಗೂಡನ್ನ ಮಾಡ್ಕೊಳ್ಳಿ, ಕೋಳಿ ಶೆಡ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಕೋಳಿ ಸಾಕೊಳ್ಳಿಕ್ಕೆ. ಬಟ್ ನಾನು ಕೋಳಿ ಸಾಕ್ತೀನಿ ಅಂತ ಫೋಟೋನ ಪಶುಸಂಗೋಪನೆ ಇಲಾಖೆಗೆ ಕೇಳ್ತೀನಿ. ಪಶುಸಂಗೋಪನೆ ಇಲಾಖೆಯಲ್ಲಿ ಅದರ ದೃಢೀಕರಣ ತಗೊಳ್ಬೇಕು. ಯಾಕೆ ಅಂತಂದ್ರೆ ದೃಢೀಕರಣ ಕೇಳ್ತಾರೆ, ಕೋಳಿ ಸಾಕ್ತಿರೋ ಇಲ್ಲ. ಈ ಕೋಳಿ ಸಾಕ್ತಿದ್ದಿಲ್ಲ ಸಾಕ್ಷಿ ಏನು? ಈಗ ನಿಮ್ಮ ಮನೆ ಹಳೆ ಆಗಿದೆ ಅಂತ ಸಾಕ್ಷಿ ಏನು? ಹಳೆ ಮನೆ ಫೋಟೋ ನೋಡ್ಕೊಳ್ತೀನಲ್ವಾ? ಹಾಗೆ ನಿಮ್ಮ ಮನೆಯಲ್ಲಿ ಕೋಳಿ 10-12 ಕೋಳಿ 15 ಕೋಳಿ ಆಗಿದೆ ಅಂತಂದ್ರೆ ಅವರೊಂದು ಫೋಟೋ ಹೊಡ್ತೀವಿ. ಆ ಫೋಟೋವನ್ನು ಇಟ್ಟು ಪಶುಸಂಗೋಪನೆ ಇಲಾಖೆ ಕೊಟ್ಟರೆ ನಿಮ್ಮ ಹೆಸರನ್ನು ಹಾಕಿ ಉದ್ಯೋಗ ಚೀಟಿನ ಹಾಕಿ ಪಂಚಾಯತಿ ಹೆಸರು ಕೊಟ್ಟು ನಾನು ನಮ್ಮ ಮನೇಲಿ ಇಷ್ಟು ಕೋಳಿ ಇದೆ, ಕೋಳಿ ಸಾಕ್ತಾ ಇದ್ದೇನೆ, ನನಗೆ ಕೋಳಿ ಶೆಡ್ ಮಾಡ್ಕೊಳ್ಳೋದಕ್ಕೆ ಗ್ರಾಮ ಪಂಚಾಯತಿ ನಾನು ಅರ್ಜಿ ಕೊಡ್ತಾ ಇದ್ದೇನೆ, ನನಗೆ ದೃಢೀಕರಣ ಕೊಡಿ ಅಂತಂದ್ರೆ ಆ ಫೋಟೋ ನೋಡಿ ಅವರು ದೃಢೀಕರಣ ಕೊಡ್ತಾರೆ. ಅದೇ ರೀತಿ ದನಗಳನ್ನು ಸಾಕ್ತಾ ಇದ್ದಾರೆ. 4 ದನ ಇದ್ರೆ ಕೊಟ್ಟಿಗೆಯನ್ನು ಕೂಡ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಬಟ್ ಫಾರೆಸ್ಟ್ ಏರಿಯಾದಲ್ಲಿ ನಿಮ್ಮ ಜಾಗ
ಅದಾಯ್ತಾ? ಅಥವಾ ಕಚ್ಚಾ ಕೊಟ್ಟಿಗೆ ಇದೆ ನೆಲ ಮಣ್ಣಿನಲ್ಲೇ ಇರುತ್ತಂದ್ರೆ ಅಲ್ಲಿ ಸಿಮೆಂಟ್ ಕಾಂಕ್ರೀಟ್ ಹಾಕೋದಕ್ಕೆ ಅನುಕೂಲ ಆಗ್ತದೆ. ಅಥವಾ ಮೇಲ್ಗಡೆಗೆ ನೀವು ಮಣ್ಣು ಅಥವಾ ಏನಾದ್ರು ಕಟ್ಟಿ ಹಾಕಿದ್ರೆ ಅಲ್ಲಿ ಶೀಟ್ಗಳನ್ನು ಹಾಕೋದಕ್ಕೆ ಅವಕಾಶ ಇದೆ. ಅಂದ್ರೆ 60,000 ರೂಪಾಯಿ ಮೊದಲು 19,000 ಇತ್ತು, ಈಗ ಕಳೆದ 2 ವರ್ಷದಿಂದ 60,000 60,000. ಅಂತ ಪಶುಸಂಗೋಪನಾ ಇಲಾಖೆಯವರು ದನವನ್ನು ಚೆಕ್ ಮಾಡ್ಲಿಕ್ಕೆ ಬರ್ತಾರೆ, ಅವ್ರದ್ದು ಒಂದು ಖಾತೆ ಇರ್ತದೆ. ಅಲ್ಲಿ ಮನೆಗೆ ಬಂದಾಗ ನೀವು ಇಲ್ಲ ಅಂತಂದ್ರೆ ತಪ್ಪಾಗ್ತದೆ. ಕೋಳಿ ಸುಮಾರು ಚೆಕ್ ಮಾಡಿದ್ರಲ್ಲ ಅದೇ ಅವರು ಒಂದೊಂದು ಯಾಕೆ ನೋಡಿದ್ದೆ ನೀವು ಮೊದಲು ಕೋಳಿದ ಫೋಟೋ ಕಳಿಸ್ತೀವಿ ಸತ್ತೋದ್ರೆ ಬುದ್ಧಿ ವಿಚಾರ ಮಾಡ್ಬೇಕು, ಒಳ್ಳೆ ವಿಚಾರ ಮಾಡ್ಬೇಕು. ರೋಗ ಬಂದಿದೆ ಸರ್ ಈ ಕಡೆಗೆ. ಮೇಲೆ ಬಾಕಿ ತರ್ತೇನೆ ಏನ್ ಮಾಡ್ಬೇಕಾಗಲ್ಲ. ಈಗ ಸೌಲಭ್ಯವನ್ನು ಪಂಚಾಯತಿ ಕೊಡ್ತಾ ಇದೆ. ಈಗ ನಮಗೆ ಮಾವಿನ ಗಿಡ ಹಾಕ್ತೀನಿ ಅಂತ ಹೇಳಿದ್ರೆ ಮಾವಿನ ಗಿಡದಲ್ಲಿ ಮಂಗ ಬಂದು ತಿನ್ಕೊಳ್ಬೇಕು ಅಂತ ಫಾರೆಸ್ಟ್ ಏನ್ ಮಾಡ್ಲಿಕ್ಕಾಗಲ್ಲ, ಪ್ರತ್ಯಕ್ಷ ಏನ್ ಮಾಡ್ಲಿಕ್ಕಾಗಲ್ಲ. ಆ ಮಂಗನ ಓಡಿಸೋ ಕೆಲಸ ನಂದು ಅಲ್ವಾ? ಪಂಚಾಯತಿ ಒಂದು ಸೌಲಭ್ಯ ಕೊಡ್ತಾರೆ, ಸೌಲಭ್ಯ ನಾವು ಪಡ್ಕೊಳ್ಳೋದು. ಯಾವ ರೀತಿ ಪಡ್ಕೊಳ್ಬಹುದು ಅಂತ ನಾವು ವಿಚಾರ ಮಾಡ್ತೀವಿ. ಯಾರಾದ್ರೂ ಇದ್ರೆ ಅರ್ಜಿ ಕೊಡಿ, ಕ್ರಿಯಾ ಯೋಜನೆ ಮಂಜೂರಾದ್ಮೇಲೆ ಕಾಮಗಾರಿನ ಸ್ಟಾರ್ಟ್ ಮಾಡಿ. ಓಕೆ, ಮತ್ತೇನಾದ್ರು ಇದೆಯಾ? ಮಾಡೋರಿಗೆ ಏನಾದ್ರು ಬಾವಿ ಗೀವಿ ಕೊಡ್ತಾರ? ಹೌದು, ಅದೇ ಮೊನ್ನೆ ಯಾರು ನಾವು ಯಾರು ಉಮೇಶ್ ನಾರಾಯಣ್ ಬಾಂದೇಕರ್. ನೀವೇ ಅಲ್ಲ ನೋಡಿ, ಈಗ ನೀವು ಮನೆ ಹತ್ರ ಹೋಗಿದ್ರಿ, ಬಾವಿ ಮಾಡ್ಕೊಡಕ್ಕೆ ಅವರಿಗೆ ಜಾಗ ಇದೆ, ಅದೇ ಜಾಗ ಇದ್ದದ್ದು ಮಾಡ್ಕೊಡಕ್ಕೆ ಅವಕಾಶ ಇದೆ. ಎಷ್ಟು ಜಾಗ ಇತ್ತು, ಈ ಎಲ್ಲರೂ ಬಡವರೇ, 5 ಎಕರೆ ಒಳಗಿದ್ದವರೇ, ಯಾರು ಅದ್ರ ಮೇಲಿಲ್ಲ ಅಂತವ್ರು ಇದ್ರೆ ಅಡಿಕೆ ತೋಟ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ, ತೆಂಗಿನ ತೋಟ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅಥವಾ ನೀವು ತರಕಾರಿ ಅಥವಾ ಹಣ್ಣುಪಣಸನ್ನ ಅಥವಾ ಹೀಗೆ ಅದನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಬಟ್ ಅವ್ರು ಅರ್ಜಿನ ಕೊಡ್ಬೇಕು. ಈಗ ಅರ್ಜಿ ಕೊಟ್ಟು ಆಲ್ರೆಡಿ ಯೋಜನೆ ಮುಗಿದಿದೆ, ಅವ್ರಿಗೆ ನೆಕ್ಸ್ಟ್ ಇದು ಬರುತ್ತೆ ಜನವರಿ ಅಂತದನ್ನು ಮಾಡಬೇಕು. ತೋಟಗಾರಿಕೆ ಇಲಾಖೆ ಇದ್ರೆ ಯಾವುದೇ ಕೊಡ್ಬೇಕಾದ್ರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಲ್ಲಿ ಕೊಡಬೇಕು. ನಿಮ್ಮ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಆಗ್ತದೆ, ಕ್ರಿಯಾಯೋಜನೆ ಸೇರ್ಪಡೆ ಮಾಡ್ತೀವಿ. ಆ ಕ್ರಿಯಾಯೋಜನೆ ಪ್ರತಿಯನ್ನ ಗ್ರಾಮ ಪಂಚಾಯತ್ ತೋಟಗಾರಿಕೆ ಇಲಾಖೆ ಕಳಿಸ್ತದೆ. ಈಗ ನಮ್ಮ ಇಲ್ಲಿ ಕೃಷಿ ಇಲಾಖೆ ಇದ್ದಾರೆ, ಉದಾಹರಣೆ ಕುಚೇಗಾದಲ್ಲಿ ನೀರಾವರಿ ಕಾಲುವೆಗಳನ್ನು ಮಾಡಿದ್ದಾರೆ ಹಿಂದಿನವರಿಗೆ. ಅಲ್ಲಿಂದಲೇ ನೀರಾವರಿ ಕಾಲುವೆ ಜರಿ ಏನಾದ್ರು ಕಾಲುವೆ ಇದ್ರೆ ಗದ್ದೆ ನೀರು ಬರ್ತದೆ ಅಂದ್ರೆ ಕೃಷಿ ಇಲಾಖೆ ಮಾಡ್ತಾರೆ. ಅಥವಾ ನೀವು ಪಂಚಾಯತಿಯವರು ಕೂಡ ಮಾಡಲಿಕ್ಕೆ ಅವಕಾಶ ಇದೆ. ನೀವು ಕೂಡ ಮಾಡ್ಬೋದು, ಮಾಡಿ ಜಾಗ ಇದೆ. ಪಂಚಾಯತಿ ಸದಸ್ಯರು ಮಾಡ್ಕೊಂಡ್ರೆ ಬೆನಿಫಿಟ್. ಯಾಕಂದ್ರೆ ನೋಡಿ ಅಧ್ಯಕ್ಷ ಮಾಡ್ಬೋದು, ಸದಸ್ಯ ಕೆಲಸ ಮಾಡ್ಬೋದು, ಇದಕ್ಕೆಲ್ಲ ಅನುಮತಿ ಆಗ್ತದೆ. ಇಲ್ಲ ನಮ್ದಲ್ಲ, ನಾನು ಹೇಳ್ದಂಗೆಲ್ಲ ನೀವು ಮಾಡಿ ಅಂತ ಹೇಳುವಂಥದ್ದು. ಸೌಲಭ್ಯ ತಗೊಳ್ಬೇಕು. ಪಂಚಾಯತ್ ಮೊದಲು ಉದ್ಯೋಗ ಚೀಟಿ ಪಂಚಾಯತಿಯಲ್ಲಿ ಇಲ್ಲ, ಕ್ಯಾನ್ಸಲ್ ಆಗಿತ್ತು. ಮತ್ತೆ ಅವಕಾಶವನ್ನು ಕೊಟ್ಟು ನೀವು ಮಾಡಿ ಅವಾಗ ಏನಾಗ್ತದೆ, ನರೇಗಾ ಕಾಮಗಾರಿ ಆದಂಗೆ ಆಗ್ತದೆ. ಸೌಲಭ್ಯ ನಿಮ್ಗೆ ಸಿಕ್ಕಿದಾಗ ಪಂಚಾಯತಿಗೆ ಒಂದು ಅಭಿವೃದ್ಧಿ ಕೆಲಸ ಆದಂಗೆ. ಎಷ್ಟು ಯಾವ ಯಾವ ರೀತಿ ಕೊಡ್ತಾರೆ? 2 ರೀತಿಯಲ್ಲಿ ಕೊಡ್ತಾರೆ. ನರೇಗಾ ಯೋಜನೆಯಲ್ಲಿ ಕೂಲಿ ಕಾರ್ಮಿಕರು ಬರಬೇಕು, 1 ಲಕ್ಷ ರೂಪಾಯಿವರೆಗೆ. ಗಿಡ ಹೊಂಡ ತೆಗೆಯೋದು ನೀವೇ, ಮನೆಯವರು ಗಿಡ ತರೋದು ನೀವೇ, ಆ ಬಿಲ್ ತೋಟಗಾರಿಕೆ ಇಲಾಖೆಗೆ ಪ್ರೊಡ್ಯೂಸ್ ಮಾಡಿ. ಇದು ಒಂದೇ ವಿಷಯ. ಇದು ನೇರವಾಗಿ ಇಲಾಖೆಯ ಯೋಜನೆಯಲ್ಲಿ ಒಂದು ಸಪರೇಟ್ ಆಗಿ ಡೈರೆಕ್ಟ್ ಆಗಿ ಮಾಡ್ತಾರೆ. ನಾವು ಫೋಕಸ್ ಮಾಡ್ತಾ ಇದ್ದು ನರೇಗಾ ಯೋಜನೆ. ಎಲ್ಲರೂ ಮಕ್ಕಳಿಗೆ ನರೇಗಾ ತಗೊಳ್ಳಿ, ಡೈರೆಕ್ಟ್ ಆಗಿ ಬಟ್ ಅದರಲ್ಲಿ ಅವರು ಡಿಪಾರ್ಟ್ಮೆಂಟ್ ಅಂತಂದ್ರೆ ನಿಮ್ಗೆ ದೊಡ್ಡ ಏರಿಯಾ ಇದೆ, ಹಣ್ಣು ನೆಟ್ಕೊಳ್ಳಿಕ್ಕೆ ಅವಕಾಶ. ಅದೇಗಿದೆ ಅಂತಂದ್ರೆ ಒಂದು ಗಿಡ ನೆಟ್ಟರೆ ಆ ಗಿಡವನ್ನು ನೀವು
1000 ರೂಪಾಯಿ ರೇಟ್. 2 ಹಾಸ್ಪಿಟಲ್ಸ್ ಇರುತ್ತೆ. ಒಬ್ಬರಿಗೆ इनमें हम पूछेगा थोड़ा बात में कोई बात नहीं जाना और ये लेकिन नाम क्या है बस पंचायत सदस्य ಮಾಡ್ತೀವಿ ಮಾಡ್ಕೊಂಡು ನೋಡ್ತಾರೆ ಕೋಡ್ ಮಾಡಿ ನಾನು ಮಾಡ್ಕೊಳ್ಬೇಕಲ್ಲ ಕೆಲಸ ಅವಾಗ ಇದಕ್ಕೆ ಸಿಲಾಗಿ ನಾನು ಬಿಟ್ಟು ಇದ್ರೆ ಮತ್ತೇನಾದ್ರು ಇದೆಯಾ ಅಕ್ಕಿ ಬಂದಿದ್ದು ಸರ್ ನಾನು ಮತ್ತೆ ನಾನು ಪ್ರಶ್ನೆಗೆ ಕೇಳಬಹುದು काफी गाल होता है काफी लाल सगळे वाटा आमचे सप्लाय तरी ना अजून आणि मीटर ते यायला सगळे होईल आता काढते आमचे छोटो छोटो जॉब्स मध्ये जाते म्हणजे जॉब्स मध्ये जाते कोणतं काय ಓಕೆ ಈಗ ಬಾಕಿ ಏನು ಅಧ್ಯಕ್ಷರು ಹೇಳಿದೆಯಲ್ಲ ಮೀಟಿಂಗ್ ಆದ್ಮೇಲೆ ನಿಮಗೆ 5 ನಿಮಿಷ ಟೈಮ್ ಕೊಡ್ತೇನೆ ನಾನು ಕೆಲವು ವಿಚಾರಗಳ ಬಗ್ಗೆ ಮಾತಾಡಬೇಕು ಮುಂದಿನ ಹೋಗೋಣ ಕೆಲವು ಚರ್ಚೆಗಳಾದ್ಮೇಲೆ ಎತ್ತಿಲೆಲ್ಲ ವಾಸ ಕೆಲವು ಸೌಲಭ್ಯಗಳನ್ನ ನೋಡಿ ಅಂತ ಹೇಳ್ತಾ ಮತ್ತೆಲ್ಲರೂ ಮಾಹಿತಿ ಕೊಡ್ತಿದ್ದಾರೆ ಇದನ್ನು ಕೋರ್ಟ್ ವಿಚಾರಕ್ಕೆ ಕೊಟ್ಟಿದ್ದಾರೆ ಈಗ ಅಲೆಗಾರರಿಗೆ ಸಂಬಂಧಪಟ್ಟಂತೆ ಏನು ಹೆಚ್ಚಿನ ವರ್ಷ ಬಚತ್ ಕೂಲಿಗಳನ್ನ ಮಾಡಿದ್ರೆ ಬಚತುಂಡಿಯಲ್ಲಿ अरे क्या इंदा विपार्य तेलुगु बेळगु ಜಿಲ್ಲೆ कोण कॉन्ट्रॅक्टर गर्दी दिली लाईन सगळं देवला म्हणून ते अजून समजलं दिला ते लाईन पण देवला ಹಿಂಗೆ ಆರ್ಡರ್ ಇತ್ತು ಅಲ್ಲಿ ಕಂಬ್ಯಾ ಗರ್ಜಿ ದಿಲ್ಲೆ ಲೈನಿ ಗರ್ಜಿ ದಿಲ್ಲೆ कसलं गेला ते बियोड गव्हर्नमेंट गेला गव्हर्नमेंट भारतात काय करतात नेहमी प्रमाण आता जरा नंबर फ्री घेतली जातात तुम्हाला लाईन ते आपण ये कॉन्ट्रॅक्टर ना नोटीस पक्का बोरकर ए डबल